Good morning. Good morning to all. Good morning, sir. Good morning. Very good morning. Is the voice is clear? Can you hear my voice? Yes, sir. Okay. So I'll take the last chapter, the environmental issue. In the last class, we discussed about the water and land pollution, how the pollution affects the human health and the importance of environment to human life. ಒಂದು ಕಂಪ್ಲೀಟ್ ಆಸ್ಪೆಕ್ಟ್ ಅನ್ನು ತಗೊಂಡಾಗಿದೆ. ಈಗ ಸಾಲಿಡ್ ವೇಸ್ಟ್ ಈ ಚಾಪ್ಟರ್ ಅಲ್ಲಿ ತಗೊಳ್ತಿದ್ದೇನೆ. ಇಟ್ ಇಸ್ ಕಾಮನ್ ಫಾರ್ ಆಲ್ ದ 2K, 2M and 2L ಸೆಕ್ಷನ್. 3 ಸೆಕ್ಷನ್ ಗೆ ಸೇರಿ ತಗೊಳ್ತಿದ್ದೇನೆ. ಈಗ ಈ ಆಸ್ಪೆಕ್ಟ್ ಅನ್ನು ಮತ್ತೆ ಥಿಯರಿ ನಾವು ಹೇಳೋದಿಲ್ಲ, AGD ಮೇಡಮ್ ಹೇಳಿರ್ಬೋದು ಅಥವಾ ಇದು L ಮತ್ತೆ K ಸೆಕ್ಷನ್ ಗೆ ಅಥವಾ ಪಾಠ ಆಗದೆ ಇರ್ಬೋದು. ಇದನ್ನ ಮತ್ತೆ ರಿಪೀಟ್ ಆಗೋದಿಲ್ಲ ಥಿಯರಿ ಕ್ಲಾಸ್ ಅಲ್ಲಿ, ಹಾಗಾಗಿ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. As you all know that the importance of environment importance ಏನಂತ ಹೇಳಿ ನಿಮ್ಗೆ ಗೊತ್ತಿದೆ. ಸೊ ದಟ್ ಕಾಂಟ್ರಿಬ್ಯೂಟ್ ಮಚ್ ಫಾರ್ ಹ್ಯೂಮನ್ ಲೈಫ್. ದೊಡ್ಡ ಪ್ರಮಾಣದಲ್ಲಿ ಹೇಳಿದ್ದೆ ನಾನು. ದ ಎನ್ವಿರಾನ್ಮೆಂಟ್ that gives the major product as biomass. The biomass is a major product of the environment, and we have to use the byproduct of the plants, animals, and also the microbes. The major producer in the ecosystem is plant. That produces that contribute much to the environment as the production of biomass by its photosynthesis. So the biomass that gives a lot of contribution, nearly about $3 trillion US if you tag the price tag
as Robert Constanja was given the price tag to this environmental components. So it takes much heavier than the gross GDP, the gross domestic production of all nations of this world. That is nearly about $18 trillion. It is twice as double as the GDP, the production by plant, the biomass production by photosynthesis. ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಯೋಮಾಸ್ ಅನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ ಈ ಪ್ಲಾಂಟ್ ಲೈಫ್ ಫೋಟೋಸಿಂಥಸಿಸ್ ಅಲ್ಲಿ. ಸೋಲಾರ್ ಎನರ್ಜಿಯನ್ನ, ಸೆಲೆಸ್ಟಿಯಲ್ ಎನರ್ಜಿಯನ್ನ ಕನ್ವರ್ಷನ್ ಮಾಡ್ತಾ ಇದೆ, ಬಯೋಮಾಸ್ ಆಗಿ ಕನ್ವರ್ಷನ್ ಮಾಡ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ. ಇದಕ್ಕೆ ಪ್ರೈಸ್ ಟ್ಯಾಗ್ ಹಾಕಿದ್ರೆ ಸುಮಾರು $3 ಟ್ರಿಲಿಯನ್ ಅಷ್ಟು ಒಂದು ವರ್ಷಕ್ಕೆ ಬಯೋಮಾಸ್ ಅಥವಾ ಡ್ರೈ ವೇಟ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ದಟ್ ಇಸ್ ಪ್ರೊಡ್ಯೂಸ್ ಬೈ ಫೋಟೋಸಿಂಥಸಿಸ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ಯಾವ ಹ್ಯೂಮನ್ ಪಾಪ್ಯುಲೇಷನ್ ದುಡಿಲಿಕ್ಕೆ ಆಗದೆ ಹೋದಷ್ಟು. 800 ಕೋಟಿ ಜನಸಂಖ್ಯೆ ಇದ್ದೇವೆ. 800 ಕೋಟಿ ಜನಸಂಖ್ಯೆ $30 ಸಂಬಳದಿಂದ ಹಿಡಿದು 3 ಕೋಟಿವರೆಗೆ ದುಡಿತಾ ಇದ್ದಾರೆ ಪ್ರತಿ ತಿಂಗಳ. ಇಷ್ಟೊಂದು ದುಡಿಮೆ ಮಾಡಿರುವಂತ 800 ಕೋಟಿ ಜನರ ರೆವೆನ್ಯೂ ಅನ್ನ ಕಲೆಕ್ಟ್ ಮಾಡಿದ್ರಿ ನಾವು. ಒಂದು ವರ್ಷದ GDP ಅನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್, ಎಲ್ಲ ದೇಶದ GDP ಅನ್ನ ಕಲೆಕ್ಟ್ ಮಾಡಿದ್ರು $18 ಟ್ರಿಲಿಯನ್ ಆಗೋದಿಲ್ಲ. ಆದ್ರೆ ಬಯೋಮಾಸ್ ಪ್ರೊಡಕ್ಷನ್ ಏನಿದೆ, ಪ್ಲಾಂಟ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಆ ಎನರ್ಜಿಯನ್ನ ಈಗ ನಾವು ಪ್ರೈಸ್ ಟ್ಯಾಗ್ ಅನ್ನ ಹಾಕಿದ್ರೆ, ಹಣದಲ್ಲಿ ಅದನ್ನ ಆಳಿದ್ರೆ ಹೆಚ್ಚು ಕಡಿಮೆ $33 ಟ್ರಿಲಿಯನ್ $33 ಟ್ರಿಲಿಯನ್ US ಡಾಲರ್ಲಿ ಅಂದಾಜು ಮಾಡ್ಕೊಳ್ಳಿ ಎಷ್ಟು ದುಡ್ಡು ಇರ್ಬೋದು. ಎಲ್ಲರ ದುಡಿಮೆಯ ಡಬಲ್ ಅಷ್ಟು ಒಂದು ವರ್ಷಕ್ಕೆ ದುಡಿತಾ ಇದೆ ಪ್ಲಾಂಟ್ ಫೋಟೋಸಿಂಥಸಿಸ್ ಅಲ್ಲಿ. ಇದು ಮೇಜರ್ ಪ್ರಾಡಕ್ಟ್ ಆದ್ರೆ ಬೈ ಪ್ರಾಡಕ್ಟ್ ಆಕ್ಸಿಜನ್ ಗೆ ನಿಮ್ಗೆ ಹೇಳಿದೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗೆ. ಕೋವಿಡ್ ಬೆಡ್ ಮೇಲೆ ಬಿದ್ದಿರುವಂತ ಪೇಷಂಟ್ಗಳು ಆಕ್ಸಿಜನ್ ಬ್ರೀತ್ ಮಾಡ್ಬೇಕಾದ್ರೆ, ಆಕ್ಸಿಜನ್ ವೆಂಟಿಲೇಟರ್ ಫಿಕ್ಸ್ ಮಾಡಿದಾಗ 1 ಲೀಟರ್ ಆಕ್ಸಿಜನ್ಗೆ $3-4 ಸಾವಿರ ರೂಪಾಯಿ ಕಾಸ್ಟ್ ಆಗ್ತದೆ. ಇವತ್ತು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಒಂದು ದಿವಸಕ್ಕೆ 2 ಲಕ್ಷ 3 ಲಕ್ಷ ಚಾರ್ಜ್ ಮಾಡ್ತಾ ಇದೆ. ಪ್ರತಿ ದಿವಸ ನಾವು ಬ್ರೀತ್ ಮಾಡುವಂತ ಆಕ್ಸಿಜನ್ ಸುಮಾರು 550 ಲೀಟರ್ ಆಕ್ಸಿಜನ್. 550 ಲೀಟರ್ ಆಕ್ಸಿಜನ್ ಪರ್ ಡೇ ಹ್ಯೂಮನ್ ಬ್ರೀತ್ ಮಾಡ್ತಾ ಇದ್ದಾನೆ. ಜಸ್ಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆಸ್ ರೂಸ್ 10. 1 ಲೀಟರ್ಗೆ $10 ಕ್ಯಾಲ್ಕುಲೇಷನ್ ಹಿಡಿದ್ರು ಕೂಡ ನೀವು ಸುಮಾರು 13.5 ಲಕ್ಷದ ಆಕ್ಸಿಜನ್ ನ ಬ್ರೀತ್ ಮಾಡ್ತಾ ಇದ್ದೀರಿ ಪ್ರತಿ ದಿವಸ ಬ್ರೀತ್ ಮಾಡ್ತಾ ಇದ್ದೇವೆ ಫ್ರೀ ಆಫ್ ಕಾಸ್ಟ್. ಈ ನೇಚರ್ ನಮಗೆ ಎಷ್ಟನ್ನ ಕೊಟ್ಟಿದೆ, ನಾವು ಯಾರಿಗೆ ಏನು ಕೊಟ್ಟಿದ್ದೇವೆ ಅಂತ ಹೇಳಿ ವಿಚಾರ ಮಾಡಿ. ಇಷ್ಟೊಂದು ಕೊಡ್ತಾ ಇರುವಂತ ಎನ್ವೈರನ್ಮೆಂಟ್, ಬಯೋಮಾಸ್ ಬಿಡಿ, ನಾವು ಉಸಿರಾಡುವಂತ ಆಕ್ಸಿಜನ್ಗೆ ಪ್ರತಿ ದಿವಸ ಲಕ್ಷಗಟ್ಟಲೆ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಆಕ್ಸಿಜನ್ ಪುಕ್ಕಟ್ಟೆ ಆಗಿ ಕೊಡ್ತಾ ಇದೆ ನಿಮ್ಗೆ, ಫ್ರೀ ಆಫ್ ಕಾಸ್ಟ್, ಟೋಟಲಿ ಗ್ರಾಂಟೆಡ್. ಸೊ ದೆನ್ what we have to think about the environment, how to protect it. With the ever increasing population, the dependence on the environment, the environmental resource is much higher. So with ever increasing population that demands much for like electricity, road, infrastructure, the home, job requirement, and also that releases much pressure by releasing the waste product, different waste product, and causes lot of damage to our environment. Human population ಇವತ್ತು ಇನ್ಕ್ರೀಸ್ ಆಗೋದೊಂದೇ ಅಲ್ಲ, ಜಾಸ್ತಿ ಡಿಮಾಂಡ್ ಮಾಡ್ತಾ ಇದೆ, ಜೊತೆಯಲ್ಲಿ ಎನ್ವೈರನ್ಮೆಂಟ್ ಅನ್ನ ಹಾಳು ಮಾಡ್ತಾ ಇದೆ. ಇಷ್ಟೊಂದು ನಮ್ಮ ಲೈಫಿಗೆ ಸಪೋರ್ಟ್ ಆಗಿರುವಂತ ಎನ್ವೈರನ್ಮೆಂಟ್ ಹಾಳಾಗ್ತಾ ಇದೆ. ಯಾವ್ದ್ರಿಂದ ಹಾಳಾಗ್ತಾ ಇದೆ? ಲಾಸ್ಟ್ 2 ಕ್ಲಾಸ್ ಅಲ್ಲಿ ನಾವು 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ನು ಸ್ಟಡಿ ಮಾಡಿದ್ವಿ. ಇಲ್ಲಿ ಯಾವ್ಯಾವ್ದನ್ನ ಸ್ಟಡಿ ಮಾಡಿದ್ದೇವೆ ಹೇಳ್ಬೋದಾ? ಯಾರೊಬ್ರು ಕೇಳಿಸ್ತಾ ಇದೆ ಅಲ್ವಾ ಎಲ್ಲರಿಗೂ? ಕೇಳಿಸ್ತಾ ಇದೆಯಾ? ಯಾರು ರೆಸ್ಪಾನ್ಸ್ ಬರ್ತಾ ಇಲ್ಲಲ್ಲ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಮಕ್ಕಳೇ? ಕೇಳಿಸ್ತಾ ಇದೆಯಲ್ಲ? ಹಾ ಸರಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಎಂ ಸೆಕ್ಷನ್ ಗೆ ಮಾತ್ರ ತಗೊಂಡಿದ್ದೆ, ಸೆಕೆಂಡ್ ಎಂ ಗೆ ಮಾತ್ರ ತಗೊಂಡಿದ್ದೆ. ಸೆಕೆಂಡ್ ಎಂ ಗೆ ತಗೊಂಡಾಗ ಅಲ್ಲಿ ಎನ್ವಿರಾನ್ಮೆಂಟಲ್ ಇಶ್ಯೂದಲ್ಲಿ ಈ 2 ಇಂಪಾರ್ಟೆಂಟ್ ಆಸ್ಪೆಕ್ಟ್, ವಾಟರ್ ಪೊಲ್ಯೂಷನ್ ಮತ್ತೆ ಲ್ಯಾಂಡ್ ಪೊಲ್ಯೂಷನ್.
ಸೊ ಲ್ಯಾಂಡ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಮತ್ತೆ ವಾಟರ್ ಪೊಲ್ಯೂಷನ್ ಎರಡು ಆಸ್ಪೆಕ್ಟ್ ಅನ್ನ ಡಿಸ್ಕಷನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಈಗ ಇವತ್ತಿನ ದಿವಸ ಸಾಲಿಡ್ ವೇಸ್ಟ್, ಇ ವೇಸ್ಟ್, ಅಗ್ರೋಕೆಮಿಕಲ್ ವೇಸ್ಟ್ ಮತ್ತೆ ಗ್ಲೋಬಲ್ ಇಶ್ಯೂ, ದ ಗ್ಲೋಬಲ್ ವಾರ್ಮಿಂಗ್, ಓಜೋನ್ ಡಿಪ್ಲೀಷನ್ ಅಂಡ್ ದ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಪ್ರೊಟೆಕ್ಟಿಂಗ್ ದ ಎನ್ವೈರನ್ಮೆಂಟ್, ಇಷ್ಟು ಆಸ್ಪೆಕ್ಟ್ ಅನ್ನ ಸ್ಟಡಿ ಮಾಡ್ತಾ ಇದ್ದೇವೆ. ಇಲ್ಲಿ 2K ಮತ್ತೆ 2L ಸೆಕ್ಷನ್, 2L ಸೆಕ್ಷನ್ಗೂ ಇದು ಆಗಿದೆ. AGD ಮೇಡಮ್ ಅವರು ಈ ಫಸ್ಟ್ ಪಾರ್ಟ್ ಅನ್ನ ಏರ್ ಪೊಲ್ಯೂಷನ್ ಮತ್ತೆ ವಾಟರ್ ಪೊಲ್ಯೂಷನ್ ಕಂಪ್ಲೀಟ್ ಮಾಡಿದ್ದಾರೆ. 2K ಸೆಕ್ಷನ್ಗೆ ಆಗಿಲ್ಲ. 2K ಸೆಕ್ಷನ್ಗೆ ಇದನ್ನ ಮತ್ತೆ ಥಿಯರಿ ಹೇಳ್ತಾರೆ ಫಸ್ಟ್ ಪಾರ್ಟ್ ಅನ್ನ ಮೇಡಮ್ ಅವರು, ಉಳಿದ ಪಾರ್ಟ್ ಅನ್ನ ಮತ್ತೆ ಹೇಳೋದಿಲ್ಲ. KLM ಮೂರು ಸೆಕ್ಷನ್ಗೆ ಉಳಿದ ಪಾರ್ಟ್ ಅನ್ನ ನಾನು ಈಗೇನ್ ಹೇಳ್ತೇನೆ ಅದರ ಮತ್ತೆ ಥಿಯರಿ ಕ್ಲಾಸ್ ಅಲ್ಲಿ ಹೇಳೋದಿಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಬಿಡಿ. ಈ ಚಾಪ್ಟರ್ ಕಂಪ್ಲೀಟ್ ಆಗ್ತದೆ, ಲಾಸ್ಟ್ ಚಾಪ್ಟರ್ ಇದು ಬಯಾಲಜಿಯಲ್ಲಿ, ಅಂದ್ರೆ ಬಯಾಲಜಿ ಪೋರ್ಷನ್ ಮುಗ್ದಂಗ ಆಗ್ಬಿಡ್ತು. 2M ಸೆಕ್ಷನ್ಗೆ ಇವತ್ತು ಬಯಾಲಜಿ ಪೋರ್ಷನ್ ಮುಗ್ದೋಗ್ಬಿಡ್ತದೆ. K ಸೆಕ್ಷನ್ಗೆ ಉಳಿದ ಪಾರ್ಟ್ ಒಂದು ಸ್ವಲ್ಪ ಉಳಿದಿರ್ತದೆ, L ಸೆಕ್ಷನ್ಗೂ ಅಷ್ಟೇ. ಈಗ ವಾಟ್ ಇಸ್ ಪೊಲ್ಯೂಷನ್, ಜಸ್ಟ್ ಅದನ್ನೇ ಬ್ರೀಫ್ ಆಗಿ ಹೇಳ್ಬಿಡ್ತೇನೆ. ವಾಟ್ ಇಸ್ ಪೊಲ್ಯೂಷನ್, ಯಾರೊಬ್ರು ಹೇಳಿ ನೋಡುವ, ಯಾರೊಬ್ರು. ವಾಟ್ ಇಸ್ ಪೊಲ್ಯೂಷನ್? ಪೊಲ್ಯೂಷನ್ ಅಂದ್ರೆ ಏನು? ಬೇಗ. Undesirable change in physical and chemical biological character in air, land, and water, etc. is called as pollution. Very good, very good. Any undesirable change, any undesirable change in the air, water or land is called pollution. What undesirable change? A biological, a chemical or physical change. Any undesirable change in the biological component, a physical component or the chemical component of air, water or soil is called pollution. The way agent that causes the pollution is called pollutants. ಯಾವುದು ಪೊಲ್ಯೂಷನ್ ಕಾಸ್ ಮಾಡ್ತದೆ, ಅನ್ಡಿಸೈರಬಲ್ ಚೇಂಜ್ ಅನ್ನ ಯಾವುದು ಮಾಡ್ತದೆ, ಏರ್ ಅಲ್ಲಿ, ವಾಟರ್ ಅಲ್ಲಿ, ಸಾಯಿಲ್ ಅಲ್ಲಿ. ಈ ಏಜೆಂಟ್ ಅನ್ನ ನಾವು ಪೊಲ್ಯೂಟೆಂಟ್ಸ್ ಅಂತ ಹೇಳಿ ಕರಿತೇವೆ. ಪೊಲ್ಯೂಟೆಂಟ್ಸ್, ಏರ್ ಪೊಲ್ಯೂಷನ್ ಗೆ ಆಟೋಮೊಬೈಲ್ ಎಕ್ಸಾಸ್ಟ್, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಇದನ್ನ ನೋಡಿದ್ದೇವೆ. ಡಿಫರೆಂಟ್ ಪೊಲ್ಯೂಟೆಂಟ್ಸ್, ಡಸ್ಟ್ ಪಾರ್ಟಿಕಲ್ ರೆಡ್ಯೂಸ್ ಮಾಡಕ್ಕೆ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ನ ಯೂಸ್ ಮಾಡೋದನ್ನ ಇಂಡಸ್ಟ್ರಿ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ಬಹಳ ಇಂಪಾರ್ಟೆಂಟ್ ಕ್ವಶನ್, ಡಯಾಗ್ರಾಮ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಫಾರ್ 3 marks. And the scrubber is used to reduce the SO2 pollution. Sulfur dioxide pollution ನ ರೆಡ್ಯೂಸ್ ಮಾಡಕ್ಕೆ ಸ್ಕ್ರಬ್ಬರ್ ನ ಯೂಸ್ ಮಾಡ್ತೇವೆ. So the dirt is made to pass through a container which rains the water or maybe lime water that removes the SO2 pollution, sulfur dioxide pollution from the dirt air, and also that removes the dust particle. So the electrostatic precipitator that is equipped with the tungsten wire discharges about thousands of volts electric current, which produces a corona around the electric discharge, releases a negatively charged electron that attaches to the dirt particle or the dust particle. When it is made to pass through with low velocity with the collection plate that is grounded, that fall on this collection plate, and that should be removed. ಬಹಳ ಇಂಪಾರ್ಟೆಂಟ್, ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಮತ್ತೆ ಸ್ಕ್ರಬ್ಬರ್ ಡಯಾಗ್ರಾಮ್ ಅನ್ನ ನೋಡ್ಕೊಳ್ಳಿ, ಅಲ್ಲಿ ಬಹಳ ಇಂಪಾರ್ಟೆಂಟ್. ಕೇಸ್ ಸ್ಟಡಿ ಆಫ್ ಡೆಲ್ಲಿ, that is also very important, as CNG is better than the petrol and diesel, because CNG is cheaper than the petrol and diesel. It burns more efficiently than petrol and diesel. Only a very little quantity of unburnt hydrocarbon that get released into atmosphere in CNG, and it is not siphonized by thieves, not adulterated like petrol or diesel. So very important character you have to mention why CNG is better than the petrol and diesel. Very, very important question for examination point. And another very important aspect is the use of catalytic converter. Besides the CNG, the Delhi government and other government passed the roadmap for the use of the fuels for automobiles, lead-free petrol, catalytic converter, and other the efficiency gradient. So this palladium, platinum, and rhodium, which is present in the catalytic converter that converts
the unburned hydrocarbon into carbon dioxide and water, and also the carbon monoxide and other gases is converted into carbon dioxide and the nitrogen gases. So this is the importance of catalytic converter. But the leaded petrol that deactivate the catalytic converter. So use the lead-free petrol for the catalytic converter. That is very important. So in the water pollution, we will discuss about the important aspect of sewage treatment as already taught under the chapter number 10. The sewage, the domestic and industrial wastewater, which mainly include human excreta, should be treated well with the microorganism and sedimentation and also filtration method that should be released into the water bodies to reduce the BOD. So the important question comes under this water pollution is biological oxygen demand, the BOD, sewage treatment, eutrophication, natural aging of lakes, that is called eutrophication, and biomagnification, accumulation of toxicant at successive or the increase in the concentration of toxicant at successive topic level, that is called biomagnification. So these are very, including the algal blooms, are very important aspect under water pollution. Today we have to discuss about the solid waste. Solid waste. What is solid waste? Solid waste ಅಂದ್ರೆ ಏನು? ಯಾವುದನ್ನ solid waste ಅಂತ ಹೇಳಿ ಕರಿತೇವೆ ನಾವು? Anything that goes to the dustbin, that is called solid waste. ಯಾವುದು ನಾವು ಡಸ್ಟ್ಬಿನ್ ಗೆ ಹಾಕ್ತೇವೋ ಮನೆಗಳಲ್ಲಿ, ಹಾಸ್ಪಿಟಲ್ ಅಲ್ಲಿ, ಸ್ಕೂಲ್ ಅಲ್ಲಿ, ಆಫೀಸ್ ಅಲ್ಲಿ, so that is called solid waste. ಇದನ್ನ solid waste ಅಂತ ಹೇಳಿ ಕರಿತೇವೆ. Anything that directly goes to trash, that is called solid waste. How to manage this solid waste? How it causes the threat to the environment and human health? I have to discuss in detail. Solid waste refers to everything that goes out in trash. Municipal solid waste ಎಲ್ಲಿಂದ ಬರ್ತದೆ? ಈಗ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಆಫೀಸ್ ಇರ್ಬೋದು, ಇದು ಎಲ್ಲವೂ ಡಸ್ಟ್ಬಿನ್ಗೆ ಹಾಕುವಂಥದ್ದು. ಮೇ ಬಿ ಪೇಪರ್ ಇರ್ಬೋದು, ಫುಡ್ ವೇಸ್ಟ್, ಪ್ಲಾಸ್ಟಿಕ್, ಗ್ಲಾಸ್, ಮೆಟಲ್, ರಬ್ಬರ್, ಲೆದರ್, ಟೆಕ್ಸ್ಟೈಲ್, ಯಾವುದನ್ನು ನಾವು ಡಸ್ಟ್ಬಿನ್ಗೆ ಒಗಿತೇವೋ ಅದಷ್ಟನ್ನು ಸಾಲಿಡ್ ವೇಸ್ಟ್ ಅಂತ ಹೇಳಿ ಕರಿತೇವೆ. ಸೊ ಮುನ್ಸಿಪಾಲಿಟಿ ಏನ್ ಮಾಡ್ತದೆ? collect all this solid waste from houses, hospitals, offices, and also the school and colleges. That should be collected by the municipality. And ನಿಮ್ಗೆ ಗೊತ್ತಿರ್ಬೋದು, ಇದನ್ನಷ್ಟು ಕಲೆಕ್ಟ್ ಮಾಡ್ಲಿಕ್ಕೆ ಕಸದ ಗಾಡಿ ಬರ್ತದೆ. ಈ ಕಸದ ಗಾಡಿಯಲ್ಲಿ ಹಾಕ್ಬಿಟ್ಟು ಇದನ್ನ ಏನ್ ಮಾಡ್ತೇವೆ? ಸಾಲಿಡ್ ವೇಸ್ಟ್ ಕಂಟೈನರ್ಲಿ ಫಿಲ್ ಮಾಡ್ತಾರೆ. Then it is transported to an open area. ಓಪನ್ ಏರಿಯಾದಲ್ಲಿ ಡಂಪ್ ಮಾಡಿ ಮುನ್ಸಿಪಾಲಿಟಿ ಅದನ್ನ ಸುಡುವಂತದ್ದನ್ನು ನೋಡಿದ್ದೇವೆ. ಬರ್ನ್ ಮಾಡ್ತದೆ. ಮೊದಲು ಹಿಂದಿನ ಪದ್ಧತಿ ಓಪನ್ ಲ್ಯಾಂಡ್ ಅಲ್ಲಿ ಮುನ್ಸಿಪಲ್ ವೇಸ್ಟ್ ಅನ್ನ ಹಾಕ್ಬಿಟ್ಟು ಸಾಲಿಡ್ ವೇಸ್ಟ್ ಅನ್ನ ಹಾಕಿ ಇದನ್ನ ಬರ್ನ್ ಮಾಡ್ತಿತ್ತು. ಬಟ್ ಬರ್ನಿಂಗ್ ಮಾಡೋದ್ರಿಂದ ಏನಾಗ್ತದೆ? ದೊಡ್ಡ ಪ್ರಮಾಣದಲ್ಲಿ ಕಸ ಸುಟ್ಟೋಗ್ಬಿಡ್ತದೆ. ಸುಟ್ಟಿದ್ರು ಕೂಡ ಕೆಲವೊಂದು ಮೆಟಲ್ ಇರ್ಬೋದು, ಅನ್ಬರ್ನ್ಟ್ ಸಾಲಿಡ್ ವೇಸ್ಟ್ that remains, cans, metals, and some other remains unburnt, that act as a breeding ground for the rats and also the flies, which causes lot of disease and that disturbs the human health. Recently we are using ಇಲ್ಲಿ ವಾಲ್ಯೂಮ್ ಅನ್ನ ಮಾತ್ರ ರಿಡ್ಯೂಸ್ ಮಾಡಬಹುದು. ಮುನ್ಸಿಪಲ್ ವೇಸ್ಟ್ ವಾಟರ್ ನ ನಾವು ಮುನ್ಸಿಪಲ್ ವೇಸ್ಟ್ ಸಾಲಿಡ್ ವೇಸ್ಟ್ ಏನಿದೆ ಕಲೆಕ್ಟ್ ಮಾಡಿರುವಂತದ್ದು, ಸ್ಕೂಲ್, ಕಾಲೇಜ್, ಬಿಲ್ಡಿಂಗ್, ಆಫೀಸಸ್, ಹೌಸಸ್, ಇದ್ರಲ್ಲೆಲ್ಲ ಕಲೆಕ್ಟ್ ಮಾಡಿರೋದು ಯಾವುದೋ ಒಂದು ಓಪನ್ ಗ್ರೌಂಡ್ ಅಲ್ಲಿ ಅಷ್ಟು ಡಂಪ್ ಮಾಡಿ ಅದಕ್ಕೆ ಬೆಂಕಿ ಹಚ್ಚಿದ್ರೆ, ಅಂದ್ರೆ ಅದನ್ನ ಸುಟ್ಟಾಗ ಬರ್ನ್ ಮಾಡಿದಾಗ ವಾಲ್ಯೂಮ್ ಅಲ್ಲಿ ರೆಡ್ಯೂಸ್ ಮಾಡಬಹುದು. ಆದ್ರೆ ಕೆಲವೊಂದಷ್ಟು ಅನ್ಬರ್ನ್ಟ್ ರಿಮೈನ್ಸ್ ಹಾಗೆ ಉಳಿದೋಗ್ಬಿಡ್ತದೆ, ಇದರಲ್ಲಿ ಹಾಗೆ ಉಳಿದೋಗ್ಬಿಡ್ತದೆ. ಸೊ ಇಟ್ ಆಕ್ಟ್ ಎಸ್ ಎ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮಾಸ್ಕಿಟೋಸ್ ಅಂಡ್ ಆಲ್ಸೋ ರ್ಯಾಟ್ಸ್, ಫ್ಲೈಸ್, ಅದರ್ ಫ್ಲೈಸ್. ಇದಕ್ಕಿಂತ ಬೆಟರ್ ವೇ ಅಲ್ಲಿ ನೋಡ್ತಾರೆ. ಈಗೊಂದು ಸ್ವಲ್ಪ ವರ್ಷದ ಹಿಂದೆ ಒಂದು ಲ್ಯಾಂಡ್ ಫಿಲ್ಸ್ ಏನಿದೆ, ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್, ಈ ಡಿಪ್ರೆಸ್ಡ್ ಏರಿಯಾ ಎಲ್ಲಿ ಖಾಲಿ ಜಾಗ ಇದೆ, ಟ್ರೆಂಚಸ್ ಅನ್ನ ಕ್ರಿಯೇಟ್ ಮಾಡಿ ಡಿಪ್ರೆಸ್ಡ್ ಏರಿಯಾದಲ್ಲಿ ವೇಸ್ಟ್ ಅನ್ನ ತುಂಬುವಂತ ಪದ್ಧತಿ ತಗೊಂಡ್ಬರ್ತಾರೆ. ಮುನ್ಸಿಪಲ್ ವೇಸ್ಟ್ ಅನ್ನ, ಸಾಲಿಡ್ ವೇಸ್ಟ್ ಅನ್ನ
ತುಂಬಿಬಿಟ್ಟು ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್ ಅಂತ ಹೇಳಿ ಕರಿತೇವೆ, ಗುಂಡಿಗಳನ್ನ ತೋಡ್ಬಿಟ್ಟು ಸಿಟಿಯಿಂದ ಹೊರಗಡೆ ಒಂದು ಖಾಲಿ ಪ್ಲೇಸ್ ಅಲ್ಲಿ ಗುಂಡಿಗಳನ್ನ ತೆಗೆದುಬಿಟ್ಟು ಅಲ್ಲಿ ಸಾಲಿಡ್ ವೇಸ್ಟ್ ಅನ್ನ ಡಂಪ್ ಮಾಡಿ ಮುಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಸಾಲಿಡ್ ವೇಸ್ಟ್ ಇದರಲ್ಲಿ ಡೇಂಜರಸ್ ಕೆಮಿಕಲ್ ಇರ್ಬೋದು, ದಟ್ ಮೇ ಲೀಚ್ ಔಟ್ ಅಂಡ್ ದಟ್ ಡ್ಯಾಮೇಜಸ್ ಅಂಡರ್ಗ್ರೌಂಡ್ ವಾಟರ್ ಟೇಬಲ್. ಕೆಳಗಡೆ ಇರುವಂತದ್ದು ವಾಟರ್ ಟೇಬಲ್ ನ ಸ್ಪಾಯ್ಲ್ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಬೇಗ ತುಂಬ ಹೋಗ್ತಾ ಇದೆ, ಅಷ್ಟು ತುಂಬ ಹೋಗ್ತಾ ಇದೆ. ಈ ಸ್ಯಾನಿಟರಿ ಲ್ಯಾಂಡ್ ಫಿಲ್ಸ್ ಅಂತ ಏನ್ ಕರಿತೇವೆ, ಎಲ್ಲಿ ಡಿಪ್ರೆಸ್ಡ್ ಏರಿಯಾ ಇದೆ, ಟ್ರೆಂಚ್ ಇದೆ, ಟ್ರೆಂಚ್ ತೆಗೆದುಬಿಟ್ಟು ಅದರಲ್ಲಿ ವೇಸ್ಟ್ ಅನ್ನ ಸಾಲಿಡ್ ವೇಸ್ಟ್ ಹಾಕಿ ಟೈಟ್ ಆಗಿ ಮುಚ್ಚಿಬಿಡೋದು. ಇದು ಕೂಡ ಎಫೆಕ್ಟಿವ್ ಆಗೋದಿಲ್ಲ, ಪೊಲ್ಯೂಷನ್ ನ ಕಂಪ್ಲೀಟ್ ಆಗಿ ರೆಡ್ಯೂಸ್ ಮಾಡೋದಿಲ್ಲ, ಗಾರ್ಬೇಜ್ ಅನ್ನ ರಿಮೂವ್ ಮಾಡುವಂತ ಸಾಲ್ಯೂಷನ್ ಆಗ್ಲಿಲ್ಲ. ನಂತರದಲ್ಲಿ ಏನ್ ಮಾಡ್ತಾರೆ, ಈಗ ರೀಸೆಂಟ್ ಮೆಥಡ್ ಅಲ್ಲಿ ಇದನ್ನ ಬೈಫರ್ಕೇಶನ್ ಮಾಡುವಂತ ಮೆಥಡ್ ಅನ್ನು ತಗೊಬಂದಿದ್ದೇವೆ. ಬೈಫರ್ಕೇಶನ್ ಮಾಡ್ತೇವೆ, ವೇಸ್ಟ್ ಅನ್ನ ಎಲ್ಲಾ ಕಡೆ ಬಂದಿರುವಂತ ವೇಸ್ಟ್ ಅನ್ನ ಸೆಪರೇಟ್ ಮಾಡುವಂತದ್ದು. ಸೊ ಇಟ್ ಮೇ ಬಿ ರೀಸೈಕ್ಲೇಬಲ್. ಇದು ಅಕಸ್ಮಾತ್ ರೀಸೈಕ್ಲೇಬಲ್ ಇರ್ಬೋದಾ, ರೀಸೈಕ್ಲೇಬಲ್ ವೇಸ್ಟ್ ಯಾವ್ದಿದೆ, ರೀಸೈಕಲ್ ಮಾಡ್ಬೋದಾ ಇದನ್ನ, ಅಥವಾ ಬಯೋಡಿಗ್ರೇಡೇಬಲ್ ಯಾವ್ದಾರು ಇದೆಯಾ, ಕೊಳೆಯುವಂತದ್ದು ಇದೆಯಾ, ಮಣ್ಣಾಗುವಂತದ್ದು ಇದೆಯಾ, ಅಥವಾ ನಾನ್ ಡಿಗ್ರೇಡೇಬಲ್ ಪೊಲ್ಯೂಟೆಂಟ್ ಏನಿದೆ. ಸೊ ಐಡೆಂಟಿಫೈ ಅಂಡ್ ಸೆಪರೇಟ್ ದೀಸ್ 3 important categories. First of all, we have to identify the e-waste, electronic waste, which is reusable. ಅಲ್ಲಿರುವಂತ ನಿಕೆಲ್ ಇರ್ಬೋದು, ಗೋಲ್ಡ್ ಇರ್ಬೋದು, ಟಂಗ್ಸ್ಟನ್ ಇರ್ಬೋದು, ಸಿಲಿಕಾನ್, ಐರನ್, ದಟ್ ಶುಡ್ ಬಿ ರೀಯೂಸ್ಡ್, ರೀಸೈಕಲ್ ಮಾಡುವಂತದ್ದು. ಏನೇನು ರೀಸೈಕಲ್ ಮಾಡ್ಬೋದು ಅಂತ ಮೆಟಲ್ ನ ರೀಸೈಕಲ್ ಬಿನ್ನಿಗೆ ಸೆಪರೇಟ್ ಮಾಡ್ತಾರೆ. ಯಾವುದು ಬಯೋಡಿಗ್ರೇಡಬಲ್ ಇದೆಯೋ, ಹಣ್ಣು, ಫ್ರೂಟ್ಸ್, ವೆಜಿಟೇಬಲ್, ಕೊಳ್ತಿರುವಂತ ತರಕಾರಿ, ಹಣ್ಣು ಇರ್ಬೋದು, ವೆಜಿಟೇಬಲ್ ಇರ್ಬೋದು, ಫುಡ್ ಸ್ಟಫ್ ಇರ್ಬೋದು, ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್, ಯಾವ್ಯಾವ್ದು ಆರ್ಗ್ಯಾನಿಕ್ ಮ್ಯಾಟರ್ ಇದೆ ಅದನ್ನೆಲ್ಲ ಒಂದು ಸೆಪರೇಟ್ ಡಸ್ಟ್ಬಿನ್ ಗೆ ಹಾಕ್ಬಿಡೋದು ಅಥವಾ ಸೆಪರೇಷನ್ ಮಾಡುವಂಥದ್ದು. ನಾನ್ ಡಿಗ್ರೇಡಬಲ್ ಏನಿದೆ, ಪೇಂಟ್ ಇರ್ಬೋದು, ಇಟ್ ಮೇ ಬಿ ಪೇಂಟ್, ಪ್ಲಾಸ್ಟಿಕ್ ಆರ್ ಎನಿಥಿಂಗ್, ರಬ್ಬರ್, ಕೆಮಿಕಲ್ಸ್. ಈ ಕೆಮಿಕಲ್ಸ್ ಅಥವಾ ನಾನ್ ಡಿಗ್ರೇಡಬಲ್, ಎನಿ ಸಚ್ ನಾನ್ ಡಿಗ್ರೇಡಬಲ್ ಪೊಲ್ಯೂಟೆಂಟ್ ಏನಿದೆ ಅದನ್ನ ಸೆಪರೇಟ್ ಟ್ರೇಗೆ, ಡಸ್ಟ್ಬಿನ್ ಗೆ ಹಾಕುವಂಥದ್ದು. ಹಾಕಿ ಅದನ್ನ ಸೆಪರೇಟ್ ಮಾಡಿ, ಈಗ ರೀಸೈಕ್ಲೇಬಲ್ ಯಾವ್ಯಾವ್ದಿದೆ ಇದರಲ್ಲಿ, ರೀಸೈಕ್ಲೇಬಲ್ ಯಾವ್ಯಾವ್ದಿದೆ ಅದಕ್ಕೆ ಈಗ ರಾಕ್ ಪಿಕರ್ ಅಂತ ಹೇಳಿ ಕರಿತೇವೆ, ಕಬಾಡಿ ವಾಲಾಸ್ ಅಂತ ಹೇಳಿ, ಕಬಾಡಿ ವಾಲಾಸ್ ಅಥವಾ ರಾಕ್ ಪಿಕರ್ಸ್ ಗೆ ಅದನ್ನ ಕೊಟ್ಬಿಡೋದು. ಚಿಂದಿ ಆಯೋರು ಅಂತ ಹೇಳ್ತಾರೆ, ಚಿಂದಿ ಆಯೋರು ಇವ್ರು ಏನ್ ಮಾಡ್ತಾರೆ, ಸೆಪರೇಟ್ ಮಾಡ್ತಾರೆ. ಇದರಲ್ಲಿ ಏನೇನಿದೆ, ವೇಸ್ಟ್ ಏನೇನಿದೆ, ಗ್ಲಾಸ್ ಬಾಟಲ್ ಇರ್ಬೋದು, ಪ್ಲಾಸ್ಟಿಕ್ಸ್ ಇರ್ಬೋದು, ಪೇಪರ್ಸ್ ಇರ್ಬೋದು, ಅದನ್ನೆಲ್ಲ ಸೆಪರೇಟ್ ಮಾಡ್ಬಿಟ್ಟು ಈ ರ್ಯಾಕ್ ಪಿಕರ್ಸ್ ಅದನ್ನ ರೀಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥದ್ದು, ಮತ್ತೆ ಯೂಸ್ ಮಾಡ್ಬೋದು ಅದನ್ನ. ಅದರದ ಕೆಲಸ ಮುಗ್ದೋಗ್ಬಿಡ್ತು. ಬಹಳ ಇಂಪಾರ್ಟೆಂಟ್ ಮೆಥಡ್ ಇದು. ಇನ್ನು ಆರ್ಗ್ಯಾನಿಕ್ ವೇಸ್ಟ್ ಏನಿದೆ, ಆರ್ಗ್ಯಾನಿಕ್ ವೇಸ್ಟ್ ರೀಸೈಕ್ಲೇಬಲ್ ಪೊಲ್ಯೂಟೆಂಟ್ ಅಂತ ಹೇಳಿ ಕರಿತೇವೆ, ಅಥವಾ ಡಿಗ್ರೇಡೇಬಲ್, ಬಯೋಡಿಗ್ರೇಡೇಬಲ್ ಪೊಲ್ಯೂಟೆಂಟ್ಸ್ ದಟ್ ಕಂಟೈನ್ ವೆಜಿಟೇಬಲ್ಸ್, ಫ್ರೂಟ್ಸ್, ಫುಡ್ ವೇಸ್ಟ್. ಸೊ ಇಟ್ ಶುಡ್ ಬಿ ಡಂಪ್ಡ್ ಇಂಟು ಎ ಪಿಟ್. ಗಾರ್ಡನ್ ಅಲ್ಲಿ ಒಂದು ಪಿಟ್ ಹಾಕ್ಬಿಟ್ಟು, ಗಾರ್ಡನ್ ಅಲ್ಲಿ ಇಟ್ಕೊಂಡು ಅಥವಾ ಯಾವ್ದಾದ್ರು ಫೀಲ್ಡ್ ಅಲ್ಲಿ ಕಾಂಪೋಸ್ಟಿಂಗ್ ಅಂತ ಹೇಳಿ ಕರಿತೇವೆ, ಅದಕ್ಕೆ ಹಾಕ್ಬಿಟ್ರೆ ಕೊಳ್ತೋಗ್ಬಿಡುತ್ತೆ, ಗೊಬ್ಬರ ಆಗ್ಬಿಡುತ್ತೆ. ವೆರಿ ರಿಚ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಸೊ ಎರಡು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಲಾಸ್ಟ್ ಇಂಪಾರ್ಟೆಂಟ್ ಒನ್ ಅಂದ್ರೆ ಇದರಲ್ಲಿ ನಾನ್ ಡಿಗ್ರೇಡೇಬಲ್ ಪೊಲ್ಯೂಟೆಂಟ್. ನಾನ್ ಡಿಗ್ರೇಡೇಬಲ್ ಪೊಲ್ಯೂಟೆಂಟ್ ಅನ್ನ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ, ವಿಚ್ ಇನ್ಕ್ಲೂಡ್ಸ್ ದ ಪ್ಲಾಸ್ಟಿಕ್, ಪೇಂಟ್ಸ್, ಥರ್ಮಾಕೋಲ್ ಅಂಡ್ ಆಲ್ಸೋ ಕೆಮಿಕಲ್ಸ್. ಇದನ್ನ ಕೇರ್ಫುಲ್ ಆಗಿ ಡಿಸ್ಇನ್ಫೆಕ್ಟ್, ಅದನ್ನ ಡಿಗ್ರೇಡ್ ಮಾಡಿಬಿಟ್ಟು ನ್ಯಾಚುರಲ್ ಎನ್ವೈರನ್ಮೆಂಟ್ ಗೆ ಬಿಡಬೇಕು ಇದನ್ನ. ಅದಕ್ಕೆ ಇನ್ಸಿನರೇಟರ್ ಅಂತ ಹೇಳಿ ಕರಿತೇವೆ. ಇನ್ಸಿನರೇಟರ್ ಒಂದು ಕ್ಲೋಸ್ಡ್ ಕಂಟೈನರ್ಲಿ ಬರ್ನ್ ಮಾಡಿಬಿಟ್ಟು ಅದನ್ನ ಸೆಪರೇಟ್ ಮಾಡಿ ಮಾಡುವಂತ ಒಂದು ಪದ್ಧತಿ ಇದೆ. ಬೆಟರ್ ಟು ಅವಾಯ್ಡ್ ಆರ್ ಟು ಮಿನಿಮೈಸ್ ದ ಸಾಲಿಡ್ ವೇಸ್ಟ್, ದಟ್ ಈಸ್ ದ ಬೆಸ್ಟ್ ಥಿಂಗ್. ಸಾಲಿಡ್ ವೇಸ್ಟ್ ಅನ್ನ ಮಿನಿಮೈಸ್ ಮಾಡಬೇಕು. ವೇಸ್ಟ್ ಅನ್ನ ಈಗ ರೀಯೂಸೇಬಲ್ ಬ್ಯಾಗ್ಸ್ ಅನ್ನ ಯೂಸ್ ಅಥವಾ ರೀಸೈಕ್ಲೇಬಲ್ ಐಟಮ್ಸ್ ಅನ್ನ ನಾವು ಯೂಸ್ ಮಾಡುವಂತದ್ದು. ದಿ ಪ್ಲಾಸ್ಟಿಕ್ ಶುಡ್ ಬಿ ಬ್ಯಾನ್ಡ್ ಕಂಪ್ಲೀಟ್ಲಿ. ಈಕೋ ಫ್ರೆಂಡ್ಲಿ ಬ್ಯಾಗ್ ಅನ್ನ, ರೀಸೈಕಲ್ ಮಾಡುವಂತ ಬ್ಯಾಗ್ ಅನ್ನ ನಾವು ಯೂಸ್ ಮಾಡ್ಬೇಕು. ನಮ್ಮ ಮನೆಗಳಲ್ಲಿ ಅಂಗಡಿ ತಗೋಗೋದಿದ್ರೆ ಅಥವಾ ಅಲ್ಲಿ ಏನಾದ್ರು ಐಟಮ್ಸ್ ಅನ್ನ ಕೊಡೋದಿದ್ರು ಕೂಡ ಅದರಲ್ಲೇ ಕೊಡುವಂತ ಪದ್ಧತಿಯನ್ನು ತಗೊಂಡ್ಬರ್ಬೇಕು. ದಿ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ ಸ್ಟ್ರಿಕ್ಟ್ಲಿ ಬ್ಯಾನ್ಡ್ ದ ಯೂಸ್ ಆಫ್ ದ ಪ್ಲಾಸ್ಟಿಕ್ಸ್ ಅಂಡ್ ಇಟ್ ಈಸ್ ನಾಟ್ ಪಾಸಿಬಲ್ ಇಮಿಡಿಯೇಟ್ ಆಗಿ ಆಗೋದಿಲ್ಲ. ಹಂತ ಹಂತವಾಗಿ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ರಿಮೂವ್ ಮಾಡುವಂತ ಒಂದು ಇಂಟೆನ್ಷನ್ ಇಟ್ಕೊಂಡಿದೆ. And you have to use only the recyclable material, the bags that is produced from recyclable material as much as possible. You have to
ಮಿನಿಮೈಸ್ ದ ಯೂಸ್ ಆಫ್ ಪ್ಲಾಸ್ಟಿಕ್ ಬ್ಯಾಗ್ಸ್, ಪಾಲಿಥೀನ್. ಇವತ್ತು ನಾವು ಯಾವುದೇ ಕಂಟೈನರ್ ನೋಡಿದ್ರೆ ಈ ಸಾಲಿಡ್ ವೇಸ್ಟ್ ಅನ್ನು ನೋಡ್ತೇವೆ. ನಾವು ತರುವಂತ ಹಾಲ್ ಇರ್ಬೋದು, ಅಥವಾ ಆಯಿಲ್ಸ್ ಇರ್ಬೋದು, ಮನೆಯಲ್ಲಿ ಕುಕಿಂಗ್ ಆಯಿಲ್ ಇರ್ಬೋದು, ಕಂಟೈನರ್, ಒಂದು ಬಿಸ್ಕಿಟ್ ಪ್ಯಾಕ್ ಇಂದ ಹಿಡಿದು ಚಾಕ್ಲೇಟ್ ಪ್ಯಾಕ್ ಇಂದ ಹಿಡಿದು ಅದಕ್ಕೆ ವ್ರಾಪರ್ಸ್ ಏನಿದೆ ಎಲ್ಲದೂ ಪ್ಲಾಸ್ಟಿಕ್ ಮಟೀರಿಯಲ್ ಇಂದ ನೋಡ್ತೇವೆ. ಇದನ್ನಷ್ಟು ಹೇಗೆ ರಿಮೂವ್ ಮಾಡೋದು, ಹೇಗೆ ಡಿಸ್ಪೋಸ್ ಮಾಡುವಂಥದ್ದು, ರೀಸೈಕಲ್ ಯೂಸ್ ಮಾಡುವಂಥದ್ದು, ಇದ್ರ ಬಗ್ಗೆ ನಾವು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾಗಿದೆ. ಅಥವಾ ಸಾಧ್ಯವಾದಷ್ಟು ಮಿನಿಮೈಸ್ ಮಾಡೋದೇ ಒಳ್ಳೇದನಿಸ್ತದೆ. ಈಗ ಇದ್ರ ಜೊತೆಯಲ್ಲಿ ನಾವು ಒಂದು ಕೇಸ್ ಸ್ಟಡಿಯನ್ನ ಇಲ್ಲಿ ನೋಡುವ. ಏನ್ ಮಾಡಿದ್ದಾರೆ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ, about 20 years back, a man called Ahmad Khan, in his factory, he was producing the polythene bags. Polythene bag ಅನ್ನ ಬಹಳ ವರ್ಷ ಪ್ರೊಡ್ಯೂಸ್ ಮಾಡ್ತಿದ್ದ ಅವನ ಫ್ಯಾಕ್ಟರಿಯಲ್ಲಿ. ಈ ಪಾಲಿಥಿನ್ ಬ್ಯಾಗ್ ರೀಸೈಕ್ಲೇಬಲ್ ಆಗೋದಿಲ್ಲ, ಇದನ್ನ ಬಹಳ ಕಷ್ಟ, ಇದನ್ನ ಸಾಲಿಡ್ ವೇಸ್ಟ್ ಆಗಿ ಹಾಗೆ ಉಳಿತದೆ, ಎನ್ವೈರ್ಮೆಂಟ್ ಅಲ್ಲಿ ಡಿಕಂಪೋಸ್ ಆಗೋದಿಲ್ಲ ಅಂತ ಹೇಳಿ ಕನ್ವಿನ್ಸ್ ಆದಾಗ ಅವನ್ ಏನ್ ಮಾಡ್ತಾನೆ, ಎಲ್ಲ ಪ್ಲಾಸ್ಟಿಕ್ ವೇಸ್ಟ್ ಚಿಂದಿ ಆಯೋರಿಂದ ತಗೊಳ್ತಾನೆ. 40 ಪೈಸೆ ಕೆಜಿ ಹಾಗೆ ತಗೊಳ್ತಾ ಇದ್ದ. ಈ 40 ಪೈಸೆ ಕೆಜಿ ಆಗಿ ತಗೊಳ್ತಾ ಇರುವಂತ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ, ಕಂಟೈನರ್ ನ, ಬಾಟ್ಲ್ ಅನ್ನ, ಇವನ್ನೆಲ್ಲ ಏನ್ ಮಾಡ್ತಾನೆ, ಪಾಲಿಥಿನ್ ಬ್ಯಾಗ್ ಅನ್ನ, ವೇಸ್ಟ್ ಮಟೀರಿಯಲ್ ನ ಪಾಲಿಬ್ಲೆಂಡ್ ಅಂತ ಹೇಳಿ ಸಣ್ಣ ಸಣ್ಣ ಪಿಲೆಟ್ ಆಗಿ ಕನ್ವರ್ಷನ್ ಮಾಡ್ತಾನೆ. ರೀಸೈಕ್ಲೇಬಲ್ ಪಿಲೆಟ್ ಆಗಿ ಪಾಲಿಬ್ಲೆಂಡ್ ಅಂತ ಹೇಳಿ ಕರೀತಾರೆ. ಸೊ ದಟ್ಸ್ ಎ ರೀಸೈಕಲ್ ಮಾಡಿಫೈಡ್ ಪ್ಲಾಸ್ಟಿಕ್ ವೇಸ್ಟ್, ಪಾಲಿಬ್ಲೆಂಡ್ ಅಂತ ಹೇಳಿ ಕರಿತೇವೆ. ಸಣ್ಣ ಸಣ್ಣ ಪ್ಲಾಸ್ಟಿಕ್ ಪಿಲೆಟ್ ಆಗಿ ಕನ್ವರ್ಷನ್ ಮಾಡ್ತಾನೆ. ಈ ಪಿಲೆಟ್ ಅನ್ನ ಬಿಟುಮೆನ್ ಅಂತ ಹೇಳಿ ಟಾರ್ ಟೈಪಿನ ಒಂದು ಸಬ್ಸ್ಟೆನ್ಸ್, ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ರೋಡ್ ಕನ್ಸ್ಟ್ರಕ್ಷನ್ ಗೆ ಯೂಸ್ ಮಾಡ್ತಾರೆ. ಎರಡು ಇಲ್ಲಿ ಇನ್ಸ್ಟಿಟ್ಯೂಷನ್, RV ಕಾಲೇಜ್ ಆಫ್ ಬ್ಯಾಂಗ್ಳೂರ್, RV ಕಾಲೇಜ್ ಆಫ್ ಎಂಜಿನಿಯರಿಂಗ್ ಬ್ಯಾಂಗ್ಳೂರ್ ಅಂಡ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್, ಇವೆರಡರ ಸಹಯೋಗ, ವಿತ್ ದ ಹೆಲ್ಪ್ ಆಫ್ ದೀಸ್ ಟೂ, ಕೋಆಪರೇಷನ್ ಆಫ್ ದೀಸ್ ಟೂ ಇನ್ಸ್ಟಿಟ್ಯೂಟ್, ಹಿ ಬಿಲ್ಡ್ ದ ರೋಡ್ ಅನ್ನ ಬಿಲ್ಡ್ ಮಾಡ್ತಾನೆ. ಅಲ್ಲಿ ವಾಟರ್ ರಿಪೆಲೆಂಟ್ ಕ್ಯಾರೆಕ್ಟರ್ ಪಾಲಿಬ್ಲೆಂಡಿಗೆ ಇರೋದಕ್ಕೆ ಆ ರೋಡ್ ಈಸಿಯಾಗಿ ಹಾಳಾಗೋದಿಲ್ಲ, ಬಹಳ ವರ್ಷ ಬರ್ತದೆ. ಬಹಳ ವರ್ಷ ಬರುವಂತ ರೋಡ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. 40 ಪೈಸೆ ಕೆಜಿಗೆ ಪ್ಲಾಸ್ಟಿಕ್ ಚಿಂದಿಯಲ್ಲಿ ಆಗಿರುವಂತ ಪ್ಲಾಸ್ಟಿಕ್ಗೆ 6 ರೂಪಾಯಿವರೆಗೆ ಕೊಟ್ಟು ಖಾನ್ ಫ್ಯಾಕ್ಟರಿ ಏನಿದೆ ಅದನ್ನ ಖರೀದಿ ಮಾಡ್ತಾ ಇದೆ. ಈ ತರ ರೀಯೂಸ್ ಮಾಡೋದನ್ನ ನಾವು ನೋಡ್ಕೊಬೇಕು, ಪ್ಲಾಸ್ಟಿಕ್ ಅನ್ನ ರೋಡ್ ಅಲ್ಲಿ ಅಥವಾ ಬೇರೆ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ. ಆದ್ರೆ ಇಲ್ಲಿ ಮೇಜರ್ ಥ್ರೆಟ್ ಎಲ್ಲಿದೆ ಅಂದ್ರೆ ದಿ ಹಜಾರ್ಡಸ್ ಮೆಡಿಕಲ್ ವೇಸ್ಟ್ ಏನಿದೆ ಡಂಪ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಡೇಂಜರಸ್ ಕೆಮಿಕಲ್ ಇದೆ, ಪ್ಯಾಥೋಜನ್ಸ್ ಇದೆ, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಿಸಮ್ ಇದೆ. ವೇರ್ ಟು ಡಂಪ್, ಇದನ್ನ ಡಂಪ್ ಮಾಡೋದಷ್ಟು ಈಸಿ ಅಲ್ಲ. ಡೈರೆಕ್ಟ್ ಆಗಿ ಲ್ಯಾಂಡ್ ಫಿಲ್ಸ್ಗೆ ಅಥವಾ ಇದಕ್ಕೆ ಡಂಪ್ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಡಿಸೀಸ್ ಕಾಸ್ ಆಗ್ಬೋದು, ಕೆಮಿಕಲ್ ವೇಸ್ಟ್ ಲೀಚ್ ಆಗಿ ವಾಟರ್ ಪೊಲ್ಯೂಷನ್ ಆಗ್ಬೋದು, ಲ್ಯಾಂಡ್ ಪೊಲ್ಯೂಷನ್ ಆಗ್ತದೆ. ಅದನ್ನ ಏನ್ ಮಾಡ್ತಾರೆ, ಇನ್ಸಿನರೇಟರ್ ಅಂತ ಹೇಳಿ ಕರಿತೇವೆ. ಆಲ್ ಮೆಡಿಸಿನಲ್ ವೇಸ್ಟ್ ಶುಡ್ ಬಿ ಬರ್ನ್ಡ್ ಇನ್ ಕ್ಲೋಸ್ಡ್ ಕಂಟೈನರ್. ಕ್ಲೋಸ್ಡ್ ಕಂಟೈನರ್ಲಿ ಅದನ್ನ ಬರ್ನ್ ಮಾಡುವಂತ ಒಂದು ಮೆಥಡ್ ಇದೆ, ಇನ್ಸಿನರೇಟರ್ ಅಂತ ಹೇಳಿ. ಅದರಲ್ಲಿ ಹಾಕಿ ಬರ್ನ್ ಮಾಡ್ಬಿಡ್ತಾರೆ. ಈಗ ಅಡ್ವಾನ್ಸ್ ಕಂಟ್ರಿಲಿ ಏನ್ ಮಾಡ್ತಾರೆ, ಈ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ. ಆದ್ರೆ ಎಲೆಕ್ಟ್ರಾನಿಕ್ ವೇಸ್ಟ್ ಅನ್ನ ತಗೊಂಡ್ರೆ, ಈಗ ಡ್ಯಾಮೇಜ್ಡ್ ಕಂಪ್ಯೂಟರ್ಸ್ ಇರ್ಬೋದು, ಹಳೆ ಕಂಪ್ಯೂಟರ್, ಅನ್ಯೂಸ್ಡ್ ಕಂಪ್ಯೂಟರ್ಸ್, ಮೊಬೈಲ್ ಫೋನ್, ಈಗ ನಿಮ್ಮ ಮನೆಗಳಲ್ಲೇ ಯೂಸ್ ಮಾಡದಿರುವಂತ ಸಾಕಷ್ಟು ಮೊಬೈಲ್ ಫೋನ್ಸ್ ಇದೆ. ಅದನ್ನ ಏನ್ ಮಾಡ್ತೀರಾ, ಎಲ್ಲ ಡಸ್ಟ್ಬಿನ್ಗೆ ಹಾಕ್ಬೇಕು. ಅದನ್ನ ಡಸ್ಟ್ಬಿನ್ಗೆ ಹಾಕ್ಬೇಕು, ಅದು ಕೊಳೆಯೋದು ಇಲ್ಲ, ಯಾವತ್ತೂ ಡಿಗ್ರೇಡ್ ಆಗೋದಿಲ್ಲ. ಇಂಥ ಎಲೆಕ್ಟ್ರಾನಿಕ್ ವೇಸ್ಟ್ ಅನ್ನ ಡಂಪ್ ಮಾಡೋದು ಬಹಳ ಕಷ್ಟದ ಕೆಲಸ ಆಗಿದೆ. ಇವತ್ತು ಡೆವಲಪ್ಡ್ ಕಂಟ್ರೀಸ್ ಏನ್ ಮಾಡ್ತಾ ಇದೆ, ಇದನ್ನ ಇಂಡಿಯಾ, ಪಾಕಿಸ್ತಾನ ಮತ್ತೆ ಚೀನಾಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. 50% ಅಲ್ಲಿ ರೀಸೆಂಟ್ ಮೆಥಡ್ ಅನ್ನ, ಅಡ್ವಾನ್ಸ್ ಟೆಕ್ನಾಲಜಿ ತಗೊಂಡು ರೀಯೂಸ್ ಮಾಡ್ತಾರೆ. ಅದನ್ನ ಉಳಿದಷ್ಟನ್ನು ರೀಯೂಸ್ ಮಾಡಕ್ಕಾಗೋದಿಲ್ಲ, ರೀಸೈಕಲ್ ಮಾಡಕ್ಕಾಗೋದಿಲ್ಲ. ಇದನ್ನ ರೀಸೈಕಲ್ ಮಾಡ್ಲಿಕ್ಕೋಸ್ಕರ ಡೆವಲಪಿಂಗ್ ಕಂಟ್ರೀಸ್ ಚೀನಾ, ಇಂಡಿಯಾ, ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತಾರೆ. ಈ ಕಳಿಸಿರುವಂತ ಈ ವೇಸ್ಟ್ ಅನ್ನ, ಎಲೆಕ್ಟ್ರಾನಿಕ್ ವೇಸ್ಟ್ ಅಲ್ಲಿ ಇರುವಂತ ಯೂಸ್ಫುಲ್ ಮಟೀರಿಯಲ್ ನ ಸಪರೇಟ್ ರೀಸೈಕಲ್ ಮಾಡ್ಕೊಳ್ಳುವಂಥದ್ದು. ಅಲ್ಲಿರುವಂತ ಕಾಪರ್ ಇರ್ಬೋದು, ಗೋಲ್ಡ್, ಟಂಗ್ಸ್ಟನ್, ನಿಕೆಲ್, ಇದನ್ನಷ್ಟು ವಾಪಸ್ ತೆಗೆಯುವಂಥದ್ದು ಮ್ಯಾನ್ಯುಯಲ್ ಪ್ರೋಸೆಸ್ ಅಲ್ಲಿ ತೆಗೆದುಬಿಟ್ಟು ಉಳಿದ ಆಶಸ್ ಅನ್ನ ಇನ್ಸಿನರೇಟರ್ ಅಲ್ಲಿ ಬರ್ನ್ ಮಾಡುವಂತ ಪದ್ಧತಿಯನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಇದರಲ್ಲಿ ಇರುವಂತ ಕೆಲವೊಂದು ಡೇಂಜರಸ್, ಈ ವೇಸ್ಟ್ ಅಲ್ಲಿ ಇರುವಂತ ಎಲೆಕ್ಟ್ರಾನಿಕ್ ವೇಸ್ಟ್ ಅಂತ ಹೇಳಿ ಏನ್ ಕರಿತೇವೆ, ಇಲ್ಲಿರುವಂತ ಡೇಂಜರಸ್ ಕೆಮಿಕಲ್ಸ್ ಏನಿದೆ, ಲೆಡ್ ಇರ್ಬೋದು, ಮರ್ಕ್ಯುರಿ, ಕ್ಯಾಡ್ಮಿಯಂ, ದಟ್ ಶುಡ್ ಬಿ ವೆರಿ ಪಾಯ್ಸನಸ್, ದಟ್ ಶುಡ್ ಬಿ ರಿಮೂವ್ಡ್ ವೆರಿ ಕೇರ್ಫುಲಿ ಫ್ರಮ್ ದಿಸ್ ಸಾಲಿಡ್ ವೇಸ್ಟ್. ಬಹಳ ಕೇರ್ಫುಲ್ ಆಗಿ ಇನ್ಸಿನರೇಟರ್ ಬರ್ನ್ ಮಾಡಿ
ಇದನ್ನ ತೆಗಿಬೇಕಾಗ್ತದೆ. ಬಿಕಾಸ್ ಇಟ್ ಕಾಸಸ್ ಲಾಟ್ ಆಫ್ ಡಿಸೀಸ್, ದೊಡ್ಡ ಪ್ರಮಾಣದಲ್ಲಿ ಡಿಸೀಸ್ ಅನ್ನ ಕಾಸ್ ಮಾಡ್ತದೆ. ರೀಸೈಕ್ಲಿಂಗ್ ಆಫ್ ಇ ವೇಸ್ಟ್ ಇಸ್ ಎ ಮ್ಯಾನ್ಯುಯಲ್ ಮೀನ್ಸ್. ಮ್ಯಾನ್ಯುಯಲ್ ಮೀನ್ಸ್ ಅಲ್ಲಿ ಇದನ್ನ ಸೆಪರೇಟ್ ಮಾಡ್ತಾರೆ ಇಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ. ಇಲ್ಲಿ ಮ್ಯಾನ್ಯುಯಲ್ ಮೀನ್ಸ್ ಅಲ್ಲಿ ಸೆಪರೇಟ್ ಮಾಡ್ಬೇಕಾದ್ರೆ ದಿ ಮ್ಯಾನ್ಯುಯಲ್ ಪಾರ್ಟಿಸಿಪೇಷನ್, ದಿ ವರ್ಕರ್ಸ್ ಆರ್ ಎಕ್ಸ್ಪೋಸ್ಡ್ ಟು ಟಾಕ್ಸಿಕ್ ಸಬ್ಸ್ಟೆನ್ಸ್ which is present in the e-waste. So it is very dangerous thing, and recycling is only the solution for the treatment of e-waste, provided it can carry out environmental friendly manner. Reuse ಮಾಡುವಂಥದ್ದು, ರೀಸೈಕಲ್ ಮಾಡುವಂಥದ್ದು, ಇದನ್ನ ರೆಡ್ಯೂಸ್ ಮಾಡುವಂಥದ್ದು. ಈ ಮೆಥಡ್ ಅಲ್ಲಿ ನಾವು ಇ ವೇಸ್ಟ್ ಅನ್ನ ಮಿನಿಮೈಸ್ ಮಾಡಬೇಕು, ರಿಯೂಸ್ ಮಾಡಬೇಕು, ಇದರ ಪೊಲ್ಯೂಷನ್ ನ ಪ್ರಿವೆಂಟ್ ಮಾಡಬಹುದು. ಇನ್ನು ಬಹಳ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಬರೀ ವೇಸ್ಟ್ ಮಟೀರಿಯಲ್ ಒಂದೇ ಅಲ್ಲ, ಅಗ್ರೋಕೆಮಿಕಲ್ ವೇಸ್ಟ್ ಅಂತ ಹೇಳ್ಕೊಂಡ್ಬಿಡುತ್ತೆ ನಿಮಗೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಮತ್ತೊಂದು ಅಗ್ರೋಕೆಮಿಕಲ್ ವೇಸ್ಟ್ ಅಂತ ಹೇಳಿ ಕರಿತೇವೆ. ಈಗ ನಾವು ಯೂಸ್ ಮಾಡುವಂತ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಏನನ್ನ ಯೂಸ್ ಮಾಡ್ತೇವೆ? ಪೆಸ್ಟಿಸೈಡ್ ಅನ್ನ, ಫರ್ಟಿಲೈಸರ್ನ, ಇನ್ಸೆಕ್ಟಿಸೈಡ್, ಫಂಗಿಸೈಡ್ಸ್ ಇದನ್ನ ಯೂಸ್ ಮಾಡ್ತೇವೆ. ದಟ್ ಈಸ್ ನಾಟ್ ಡಿಗ್ರೇಡೆಡ್, ಎನ್ವಿರಾನ್ಮೆಂಟ್ ಅಲ್ಲಿ ಕೊಳೆಯೋದಿಲ್ಲ, ಯಾವತ್ತು ಡಿಗ್ರೇಡ್ ಆಗೋದಿಲ್ಲ. ದಟ್ ಕಾಸಸ್ ಲಾಟ್ ಆಫ್ threat to human life and also the life of other organisms. So the fertilizers, the excess use of chemical fertilizers that totally erode the soil texture and also water quality. The use of pesticides, fungicides, all these causes lot of damage to water bodies. So in the water bodies, these non-degradable pollutants accumulate in the zooplankton. Through the zooplankton, the small fishes which eat on this zooplankton, it accumulate in the body of small fishes. ವಾಟರ್ ಬಾಡಿಯಲ್ಲಿರುವಂತಹ ಈ ನಾನ್ ಡಿಗ್ರೇಡಬಲ್ ಪೊಲ್ಯೂಟೆಂಟ್ ಏನು ಭತ್ತದ ಗದ್ದೆಗಳಿಂದ, ಫೀಲ್ಡ್ ಇಂದ, ಕ್ರಾಪ್ ಅಗ್ರಿಕಲ್ಚರ್ ಫೀಲ್ಡ್ ಇಂದ ವಾಶ್ ಆಗಿ ಏನ್ ಬರ್ತದೆ, ಈ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಹೊಡೆದಿರೋದು, ಇದು ಸೀಸ್ ಮತ್ತೆ ಓಷಿಯನ್ನ ಸೇರ್ತದೆ, ಅಥವಾ ಯಾವುದೋ ನದಿ ಕೆರೆಗಳನ್ನ ಸೇರ್ಬೋದು. ಅಲ್ಲಿರುವಂತಹ ಜೂ ಪ್ಲಾಂಕ್ಟನ್, ಫೈಟೋ ಪ್ಲಾಂಕ್ಟನ್ ಅದನ್ನ ಕನ್ಸ್ಯೂಮ್ ಮಾಡಿ ಅದರ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. then it is transferred into the food chain ಗೆ ಟ್ರಾನ್ಸ್ಫರ್ ಆಗ್ತದೆ. ಅದನ್ನ ತಿನ್ನುವಂತಹ ಸ್ಮಾಲ್ ಫಿಶಸ್ ಅದರ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ದೊಡ್ಡ ಫಿಶಸ್ ಗಳು ಸ್ಮಾಲ್ ಫಿಶಸ್ ಅನ್ನ ಈಟ್ ಮಾಡ್ತದೆ, ಅದರ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗ್ತದೆ ನಾನ್ ಡಿಗ್ರೇಡಬಲ್ ಪೊಲ್ಯೂಟೆಂಟ್. ಆಮೇಲೆ ಫಿಶ್ ಈಟಿಂಗ್ ಬರ್ಡ್ಸ್ ಏನಿದೆ ಅದರ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಟಾಕ್ಸಿಕೆಂಟ್ ಏನಿದೆ ದಟ್ ಈಸ್ ಅಕ್ಯುಮುಲೇಟೆಡ್ ಇನ್ ಡಿಫರೆಂಟ್ ಟ್ರಾಫಿಕ್ ಲೆವೆಲ್, ಬೇರೆ ಟ್ರಾಫಿಕ್ ಲೆವೆಲ್ ಅಲ್ಲಿ ಅಕ್ಯುಮುಲೇಟ್ ಆಗೋದನ್ನ ನೋಡ್ತೇವೆ. ಒಂದು ಟ್ರಾಫಿಕ್ ಲೆವೆಲ್ ಇಂದ ಮತ್ತೊಂದು ಟ್ರಾಫಿಕ್ ಲೆವೆಲ್ ಗೆ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ದಿ ಟಾಕ್ಸಿಕೆಂಟ್ ಕಾನ್ಸಂಟ್ರೇಷನ್ ಗೋ ಆನ್ ಇನ್ಕ್ರೀಸಸ್ in the food chain. So this increase in the concentration of toxicant in successive trophic level is called biomagnification. ಇದನ್ನ biomagnification ಅಂತ ಹೇಳಿ ಕರಿತೇವೆ. So that is the agrochemicals and its effect. And also we have to think about the agricultural problems, other agricultural problems like eutrophication of water body. ಈ ನ್ಯೂಟ್ರಿಯೆಂಟ್ ಜಾಸ್ತಿ ಯೂಸ್, ಎಕ್ಸೆಸ್ ಆಫ್ ನ್ಯೂಟ್ರಿಯೆಂಟ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಅದು ವಾಶ್ ಆಗಿ ಹತ್ರದಿರುವಂತ ಲೇಕ್ ಇರ್ಬೋದು, ಪಾಂಡಿಗೆ ಇರ್ಬೋದು. ಕೇಳ್ತಾ ಇದೆಯಾ ಎಲ್ರಿಗೂ? ಕೇಳ್ತಾ ಇದೆನಾ? Yes, sir. ಹಾ, ಓಕೆ. ಪಾಂಡ್ ಅಥವಾ ಲೇಕಿಗೆ ಬಂದು ವಾಶ್ ಆಗ್ಬಿಡ್ತದೆ. ಆ ರಿಚ್ ವಾಟರ್ ಬಾಡಿ ಏನಿದೆ ಅಲ್ಲಿ ಮೈಕ್ರೋಬ್ಸ್ ಜಾಸ್ತಿ ಆಗ್ತಾ, ಫೈಟೋಪ್ಲಾಂಕ್ಟನ್ ಜಾಸ್ತಿ ಆಗ್ತಾ, ಅಕ್ವಾಟಿಕ್ ಆರ್ಗನಿಸಮ್ ಜಾಸ್ತಿ ಆಗ್ತಾ ಹೋಗ್ತದೆ. ಅಕ್ವಾಟಿಕ್ ಪ್ಲಾಂಟ್ಗಳು ನ್ಯಾಚುರಲ್ ಏಜಿಂಗ್ ಅಂತ ಹೇಳಿ ಕರಿತೇವೆ. ದಟ್ ಇಸ್ ಕಾಲ್ಡ್ ನ್ಯಾಚುರಲ್ ಏಜಿಂಗ್ ಆಫ್ ದ ಲೇಕ್ ಇಸ್ ಕಾಲ್ಡ್ ಯೂಟ್ರೋಫಿಕೇಶನ್. ದಟ್ ಕಾಸಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸಾಯಿಲ್ ಪೊಲ್ಯೂಷನ್ ಕೂಡ ಆಗ್ತದೆ ಇದರಲ್ಲಿ. ಸಾಯಿಲ್ ಅಲ್ಲಿ, ಡ್ರೈ ಸಾಯಿಲ್ ಅಲ್ಲಿ ಅಗ್ರೋಕೆಮಿಕಲ್ಸ್ ಹಾಗೆ ಉಳಿದು ಹೋಗ್ಬಿಡ್ತದೆ. ಫಂಗಿಸೈಡ್ ಇರ್ಬೋದು, ಪೆಸ್ಟಿಸೈಡ್ ಇರ್ಬೋದು, ಅಥವಾ ಅಲ್ಲಿ ಯೂಸ್ ಮಾಡುವಂತ ಕಂಟೈನರ್ ಅಲ್ಲೇ ಒಗಿತಾರೆ. ಸಾಲಿಡ್ ವೇಸ್ಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಅದನ್ನ ಆ ಕೆಮಿಕಲ್ಸ್ ಅನ್ನ, ಅಗ್ರೋಕೆಮಿಕಲ್ಸ್ ಅಥವಾ ಫರ್ಟಿಲೈಸರ್ ತಗೊಂಡ್ಬಂದಿರುವಂತ ಬ್ಯಾಗ್ ಇರ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ ಇರ್ಬೋದು, ಕಂಟೈನರ್ ಇರ್ಬೋದು, ಮೆಟಲ್ ಕಂಟೈನರ್ ಇರ್ಬೋದು, ಸಾಲಿಡ್ ವೇಸ್ಟ್ ಅನ್ನ ಕ್ರಿಯೇಟ್ ಮಾಡ್ತದೆ. It also creates, as I told, the biomagnification, the toxicant that get accumulated in different trophic level. So that is called biomagnification. And groundwater contamination. Groundwater, underground ವಾಟರ್ ಟೇಬಲ್ ಗೆ ರೀಚ್ ಆಗ್ಬಿಟ್ಟು ಹಜಾರ್ಡಸ್ ಕೆಮಿಕಲ್ ಲೀಚ್ ಔಟ್ ಆಗ್ಬಿಡ್ತದೆ. ಲೀಚ್ ಔಟ್ ಆಗಿ ಕೆಳಗಡೆ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಗೆ ಸೇರ್ಕೊಂಡ್ಬಿಟ್ರೆ ಎಲ್ಲ ವಾಟರ್ ಕ್ವಾಲಿಟಿಯನ್ನ ಹಾಳು ಮಾಡ್ಬಿಡ್ತದೆ. ದಟ್ ಈಸ್ ವೆರಿ ಡೇಂಜರಸ್ ಥಿಂಗ್, ದ ಯೂಸ್ ಆಫ್ ಅಗ್ರೋಕೆಮಿಕಲ್ಸ್. ದಟ್ ಶುಡ್ ಬಿ ಅವಾಯ್ಡೆಡ್. ಹೇಗೆ ಅವಾಯ್ಡ್ ಮಾಡೋದು? ಅಷ್ಟು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ಕೆ ಸಾಧ್ಯನಾ?
ಸಾಧ್ಯ ಇದೆ. ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ದ ಬೆಸ್ಟ್ ಅಂಡ್ ಆಲ್ಟರ್ನೇಟಿವ್ ಮೆಥಡ್ ಟು ರೆಡ್ಯೂಸ್ ದ ಕೆಮಿಕಲ್ ಫರ್ಟಿಲೈಸರ್ಸ್. ಒಂದು ಕೇಸ್ ಸ್ಟಡಿಯನ್ನ ನೋಡುವ. ಇಲ್ಲಿ ರಮೇಶ್ ಚಂದ್ ಧಾಗರ್ ಅಂತ ಹೇಳಿ ಕರಿತೇವೆ, ಫಾರ್ಮರ್ ಇನ್ ಸೋನಿಪಟ್, ಹರಿಯಾಣ, ಇಸ್ ಡೂಯಿಂಗ್ ದ ಬೆಸ್ಟ್ ಜಾಬ್. ಹಿ ಇನ್ಕ್ಲೂಡ್ಸ್ ದ beekeeping, dairy management, water harvesting, composting in the agricultural chain process. So that supports each other and allow extremely economical and sustainable venture. ಇಲ್ಲಿ ಏನ್ ಮಾಡ್ತಾರೆ, ಒಂದಕ್ಕೊಂದಕ್ಕೆ ಡಿಪೆಂಡ್ ಇರುವಂತ ಕಲ್ಚರ್ನ ಮಾಡ್ತಾರೆ. ರಮೇಶ್ ಚಂದ್ ಧಾಗರ್ ಅಂತ ಹೇಳಿ ಹರಿಯಾಣದವನು ಒಬ್ಬ ಫಾರ್ಮರ್ ಏನ್ ಮಾಡ್ತಾನೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಗೆ ಮಾಡ್ಬೋದು ಅಂತೇಳಿ ನಮಗೆ ತೋರಿಸ್ಕೊಡ್ತಾನೆ. ಅವನು ಜೇನ್ ಸಾಕಾಣಿಕೆ ಮಾಡ್ತಾನೆ, ಬೀ ಕೀಪಿಂಗ್ ಅಂತ ಹೇಳಿ, ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್, ಆಕಳನ್ನು ಕೂಡ ಸಾಕ್ತಾನೆ, ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅನ್ನ. ಅದ್ರ ಜೊತೆಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಕೂಡ ಮಾಡ್ತಾನೆ. ಕಾಂಪೋಸ್ಟಿಂಗ್ ಅಂದ್ರೆ ಗೊಬ್ಬರವನ್ನ ತಯಾರು ಮಾಡುವಂಥದ್ದು, ಕಾಂಪೋಸ್ಟಿಂಗ್, ಬಯೋ ಫರ್ಟಿಲೈಸರ್ ನ ಫ್ಯಾಕ್ಟ್ರಿ ಟೈಪ್ ರೆಡಿ ಮಾಡ್ತಾನೆ, ಬ್ಯಾಗ್ ಅಲ್ಲಿ ತುಂಬಿ ಮಾರ್ಕೆಟಿಂಗ್ ಮಾಡುವಂಥದ್ದು. ಇಲ್ಲಿ ಅವನು ಅಗ್ರಿಕಲ್ಚರ್ ಏನು ಬೆಳೆದಿದ್ದ ಬೆಳೆ ಮ್ಯಾಕ್ಸಿಮಮ್ ಈಲ್ಡ್ ಬರ್ತದೆ, ಯಾಕಂದ್ರೆ ಬೀ ಕೀಪಿಂಗ್ ಮಾಡಿದ್ದಾನೆ. ಬೀ ಪಾಲಿನೇಟರ್, ಅವು ನ್ಯಾಚುರಲ್ ಪಾಲಿನೇಟರ್. ಅವನು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಮ್ಯಾಕ್ಸಿಮಮ್ ಪಾಲಿನೇಷನ್ ಮಾಡಿ ಉಳಿದೆಲ್ಲ ಫಾರ್ಮರ್ ಏನ್ ಈಲ್ಡ್ ತಗೋತಿದ್ರು ಅದಕ್ಕಿಂತ ಮ್ಯಾಕ್ಸಿಮಮ್ ಈಲ್ಡ್ ಅನ್ನ ಅವನು ತಗೊಳ್ತಾನೆ. ಬೀ ಕೀಪಿಂಗ್ ಯಾವುದೇ ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಹೊಡಿದೇ ಹೋದಕ್ಕೆ, ಈ ಪೆಸ್ಟಿಸೈಡ್ ಇರ್ಬೋದು, ಫಂಗಿಸೈಡ್ ಇರ್ಬೋದು, ಅದು ನ್ಯಾರೋ ರೇಂಜ್ ಅಲ್ಲಿ ಆಕ್ಟ್ ಮಾಡೋದಿಲ್ಲ. ಯಾವುದೋ ಒಂದು ಪ್ಯಾಥೋಜನ್ ಅನ್ನ ನಾವು ಕೊಲ್ಬೇಕಂದ್ರೆ ಯೂಸ್ಫುಲ್ ಹನಿ ಬೀಸ್ ಅನ್ನು ಕೊಂದ್ಬಿಡ್ತೇವೆ, ಪಾಲಿನೇಟರ್ ನ ಡಿಸ್ಟ್ರಾಯ್ ಮಾಡ್ತೇವೆ, ಅಗ್ರಿಕಲ್ಚರ್ಗೆ ಬೇಕಾಗಿರುವಂತ ಇನ್ಸೆಕ್ಟ್ ಅಷ್ಟು ಡಿಸ್ಟ್ರಾಯ್ ಆಗಿ ಹೋಗ್ಬಿಡ್ತದೆ. ಅವಾಗ ಈಲ್ಡ್ ಆಟೋಮೆಟಿಕ್ ಕಡಿಮೆ ಆಗ್ತದೆ. ಯಾವಾಗ ಕೆಮಿಕಲ್ ಫರ್ಟಿಲೈಸರ್, ಪೆಸ್ಟಿಸೈಡ್ ಅನ್ನ ಹೊಡಿಲಿಲ್ವೋ, ಇನ್ಸೆಕ್ಟಿಸೈಡ್ ಅನ್ನ ಹೊಡಿಲಿಲ್ವೋ, ಇವೆಲ್ಲ ನ್ಯಾಚುರಲ್ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಪಾಲಿನೇಟರ್ಸ್ ಬದುಕುಳಿತದೆ. ಪಾಲಿನೇಷನ್ ಜಾಸ್ತಿ ಆದಾಗ ಈಲ್ಡ್ ಜಾಸ್ತಿ ಆಗ್ತದೆ. ಇಲ್ಲಿ ಆಕಳನ್ನು ಸಾಕಿದ್ದಾನೆ, ಡೈರಿ ಫಾರ್ಮಿಂಗ್, ಅಗ್ರಿಕಲ್ಚರ್ ಸ್ಟ್ರಾ ಇರ್ಬೋದು, ಏನು ಭತ್ತದ ಸ್ಟ್ರಾ ಅಥವಾ ಈ ಜೋಳದ ದಂಟು, ಇದನ್ನೆಲ್ಲ ತಿಂದು ಇಲ್ಲಿ ಆಕಳು ಆಕಳಿಗೆ ಫುಡ್ ಆಗಿ, ಫಾಡರ್ ಆಗಿ ಆಕ್ಟ್ ಆಗ್ತದೆ. ಫಾಡರ್ ಪ್ರೊಡ್ಯೂಸ್ ಮಾಡುವಂತ ಕೌಡಂಗ್ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಮತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ಈ ಅಗ್ರಿಕಲ್ಚರ್ಲಿ ಯೂಸ್ ಮಾಡ್ತಾನೆ. ಜೇನ್ ಸಾಕಾಣಿಕೆ ಬೆನಿಫಿಟ್ ಆಗಿದೆ, ಡೈರಿ ಫಾರ್ಮಿಂಗ್ ಕವನ್ನ ಸಾಕ್ ಮಾಡುವಂಥದ್ದು ಮತ್ತೆ ಅಲ್ಲಿ ಅಗ್ರಿಕಲ್ಚರ್ಗೆ ಹೆಲ್ಪ್ ಆಗಿದೆ. ಈ ವೇಸ್ಟ್ ಏನಿದೆ, ಅಗ್ರಿಕಲ್ಚರ್ ವೇಸ್ಟ್ ಇರ್ಬೋದು ಅಥವಾ ಕೌಡಂಗ್ ಇರ್ಬೋದು, ಇದನ್ನ ಬಯೋ ಫರ್ಟಿಲೈಸರ್ ಮಾಡಿ, ಎರೆ ಸಾಕಾಣಿಕೆ ಮಾಡಿಬಿಟ್ಟು ಎರೆಗೊಬ್ಬರ, ವರ್ಮಿ ಕಾಂಪೋಸ್ಟ್ ಅಂತ ಹೇಳಿ ಕರಿತೇವೆ, ಅದನ್ನ ಮಣ್ಣು ಜೊತೆ, ಮ್ಯಾನ್ಯೂರ್ ಜೊತೆ, ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಗೊಬ್ಬರ ಜೊತೆ ವರ್ಮಿ ಕಾಂಪೋಸ್ಟ್, ಬಯೋ ಫರ್ಟಿಲೈಸರ್ ಅಂತೇಳಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ. ಗ್ರೀನ್ ಲೀಫ್ ಮ್ಯಾನ್ಯೂರ್ ಅಂತ ಹೇಳಿ ಅದನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ವಂಡರ್ಫುಲ್ ಫಾರ್ಮರ್. ಇವನೇನ್ ಮಾಡ್ತಾನೆ, ರಮೇಶ್ ಚಂದ್ರ ಧಾಗರ್ ಅಂತೇಳಿ, ಬಹಳ ಇಂಪಾರ್ಟೆಂಟ್ ಹೆಸರು ನೆನ್ಪಿಟ್ಕೊಳ್ಳಿ, ರಮೇಶ್ ಚಂದ್ರ ಧಾಗರ್ ಅಂತೇಳಿ. ಹಿ ಕ್ರಿಯೇಟೆಡ್ ದ ಹರಿಯಾಣ ಕಿಶನ್ ವೆಲ್ಫೇರ್ ಕ್ಲಬ್. ಹರಿಯಾಣ ಕಿಶನ್ ವೆಲ್ಫೇರ್ ಕ್ಲಬ್ ಅಂತ ಹೇಳಿ ಮಾಡ್ತಾನೆ, ರೈತ ಸಂಘ ಅಂತ ಹೇಳಿ ಕಟ್ತಾನೆ. ಕರೆಂಟ್ ಮೆಂಬರ್ಶಿಪ್ ಇಸ್ 5000 ಫಾರ್ಮರ್ಸ್. ಸುಮಾರು ಒಂದು 5000 ಫಾರ್ಮರ್ ಇದರ ಮೆಂಬರ್ಶಿಪ್ ಅನ್ನ ತಗೊಳ್ತಾರೆ. ಇದೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾವುದೇ ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲ್ ಫರ್ಟಿಲೈಸರ್ನ, ನ್ಯಾಚುರಲ್ ಕಾಂಪೋಸ್ಟ್ ಅನ್ನ, ಕವ್ಯಾರ್ಡ್ ಮ್ಯಾನ್ಯೂರ್, ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ಅ ವೆರಿ ಗುಡ್ ಥಿಂಗ್. ಇದನ್ನು ನೋಡಿದ್ರೆ ನಾವು ರೇಡಿಯೋ ಆಕ್ಟಿವ್ ವೇಸ್ಟ್ ಮತ್ತೆ ಮತ್ತೊಂದು ವೇಸ್ಟ್ ಅನ್ನ, ಸಾಲಿಡ್ ವೇಸ್ಟ್ ಅನ್ನ ನಾವು ನೋಡ್ಲಿಕ್ಕೆ ಹೋದ್ರೆ, ರೇಡಿಯೋ ಆಕ್ಟಿವ್ ವೇಸ್ಟ್ ಮೊದ್ಲೇನು ಅನ್ಕೊಂಡಿದ್ವಿ ನಾವು, ಈ ರೇಡಿಯೋ ಆಕ್ಟಿವಿಟಿಯಿಂದ ಏನು ಬರ್ತದೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗಿದೆ, ದಟ್ ಇಸ್ ದ ಬೆಸ್ಟ್ ಥಿಂಗ್ ಅಂತ ಅಂದ್ಕೊಂಡಿದ್ವಿ. ನಿಮ್ಗೆ ಗೊತ್ತಿರ್ಬೋದು, ಕೈಗಾದಲ್ಲಿ ಅಣು ವಿದ್ಯುತ್ ಸ್ಥಾವರ ಅಂತ ಹೇಳಿ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಕರ್ನಾಟಕದಲ್ಲಿ. ಇದೇ ರೀತಿ ಸಾಕಷ್ಟು ಕಡೆ ಈ ಏನು ಅಣು ವಿದ್ಯುತ್ ಸ್ಥಾವರ ಅಂದ್ರೆ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡುವಂಥದ್ದು, ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅನ್ನ ತಗೊಂಡು ಅದರಿಂದ ಜನರೇಟ್ ಮಾಡುವಂಥದ್ದು, ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡುವಂತ ಪ್ರೊಸೀಜರ್ ನಡೀತಾ ಇದೆ. ಆದ್ರೆ ಅವಾಗ ಗೊತ್ತಿರ್ಲಿಲ್ಲ, ಇದು ಬಹಳ ಚೀಪ್ ಈಸಿ ಮೆಥಡ್ ಅಂತ ಅಂದ್ಕೊಂಡ್ವಿ. ಆದ್ರೆ ಯಾವಾಗ ಚರ್ನೋಬಿಲ್ ಟ್ರಾಜಿಡಿ ನಡೀತದೆ, ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಚರ್ನೋಬಿಲ್ ಗ್ಯಾಸ್ ಟ್ರಾಜಿಡಿ, ಅಲ್ಲಿ ಅನಿಲ ದುರಂತ ನಡೆಯುವಂಥದ್ದು. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಚರ್ನೋಬಿಲ್ ಬ್ಲಾಸ್ಟ್ ಆಗ್ತದೆ, ದೊಡ್ಡ ಬ್ಲಾಸ್ಟ್ ಆಗ್ಬಿಡ್ತದೆ. ಅದು ಬ್ಲಾಸ್ಟ್ 7-8 ಜನರೇಷನ್ ಅದನ್ನ ಸಫರ್ ಮಾಡ್ತಾ ಇದ್ದಾರೆ ಚರ್ನೋಬಿಲ್ ಅಲ್ಲಿ ಆಗಿರುವಂತ ಘಟನೆ. ಇನ್ನುವರೆಗೂ ಕೈಕಾಲು ಆಗಿ ಹುಡ್ತಾ ಇದ್ದಾರೆ ಮಕ್ಕಳು. ನೀವು ನೋಡಿರ್ಬೋದು, ದಟ್ ದ ಕಾಸಸ್ ಕ್ಯಾನ್ಸರ್, ಟ್ಯೂಮರ್, ಜೆನೆಟಿಕ್ ಮ್ಯುಟೇಷನ್. ಇಲ್ಲಿರುವಂತಹ ರೇಡಿಯೇಷನ್ ಏನು ಎಮಿಟ್ ಮಾಡ್ತದೆ, ಅಕಸ್ಮಾತ್ ಆಕ್ಸಿಡೆಂಟಲ್ ಲೀಕೇಜ್ ಆದ್ರೆ ದ ಪೀಪಲ್ಸ್ ಹೇಗಿದ್ದಾರೆ ನೋಡಿ ಅಲ್ಲಿ ಚರ್ನೋಬಿಲ್ ಆಕ್ಸಿಡೆಂಟ್ ಅಲ್ಲಿ. ಇವತ್ತು ಕೂಡ ಜನರೇಷನ್ ಇಂದ ಜನರೇಷನ್, 3-4 ಜನರೇಷನ್ ಆಯ್ತು, ಬುದ್ಧಿಮಾನ್ಯ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಕೈಯೋ ಕಾಲೋ ಇಲ್ಲ, ಉಂಡ್ರಾಗಿ ಹುಟ್ಟುತ್ತಾ ಇದ್ದಾರೆ, ಕೈ ಇಲ್ಲ, ಕಾಲಿಲ್ಲ, ಇಂಥ ಪರ್ಸನ್ ಹುಟ್ಟುತ್ತಾ ಇದ್ದಾರೆ ನೋಡಿ.
ಇನ್ನುವರೆಗೂ ಅದರ ಎಫೆಕ್ಟ್ ಕಾಣಿಸ್ತಾ ಇದೆ, ಜೆನೆಟಿಕ್ ಎಫೆಕ್ಟ್ ಆಗ್ತಾ ಇದೆ. ಇವತ್ತಲ್ಲ ನಾವು ಇದಕ್ಕೆ ಬೆಲೆ ತೆರಬೇಕಾಗಿರೋದು ಮುಂದಿನ 10 ಜನರೇಷನ್, 10-15 ಜನರೇಷನ್ ಅಂಗೂನರಾಗಿ, ಬುದ್ಧಿಮಾಂದ್ಯರಾಗಿ, ಕೈ ಇಲ್ದೋ, ಕಾಲಿಲ್ದೆ, ಕಿವಿ ಕೇಳದೆ, ಕಣ್ಣು ಕಾಣದೆ ಇಂಥ ಮಕ್ಕಳನ್ನ ಹೆರುವಂತ ಪ್ರಸಂಗ. ಇದೇ ರೀತಿ ರೇಡಿಯೇಷನ್ ಏನಿದೆ ಅದು ಡಿಕಂಪೋಸ್ ಆಗದೆ ಹೋದ್ರೆ ಹ್ಯೂಮನ್ ಸ್ಕಿನ್ ಮೇಲೆ, ಬ್ರೈನ್ ಮೇಲೆ, ಬಾಡಿಯ ಎಲ್ಲಾ ಆರ್ಗನ್ DNA ಬ್ರೇಕ್ ಮಾಡ್ತದೆ. ಮೇನ್ ಆಗಿ DNA ಪ್ರೋಟೀನ್ ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಗೆ ಬಹಳ ರಿಯಾಕ್ಟ್ ಆಗ್ತದೆ, ಅದನ್ನ ಅಬ್ಸಾರ್ಬ್ ಮಾಡ್ತದೆ, ಮತ್ತೆ ಮ್ಯೂಟೇಶನ್ ಆಗ್ಬಿಡ್ತದೆ. ATGC ಬಾಂಡ್ ಬ್ರೇಕ್ ಆಗ್ಬಿಟ್ಟು ಮ್ಯೂಟೇಶನ್ ಆಗುವಂತದನ್ನ ನೋಡ್ತೇವೆ. ಅಕ್ಯೂಟ್ ರೇಡಿಯೇಷನ್ ಸಿಕ್ನೆಸ್ ಅಂತೇಳಿ ಕರಿತೇವೆ. ಟ್ಯೂಮರ್ ಫಾರ್ಮೇಶನ್ ಆಗ್ತದೆ. ಟ್ಯೂಮರ್ ಇಟ್ ಮೇ ಬಿ ಕ್ಯಾನ್ಸರಸ್ ಟ್ಯೂಮರ್, ಕ್ಯಾನ್ಸರ್ ಆಗಿ ಕ್ರಿಯೇಟ್ ಆಗ್ಬೋದು, ಅಥವಾ ಜೆನೆಟಿಕ್ ಮ್ಯೂಟೇಶನ್ ಆಗೋದನ್ನ ನೋಡ್ತೇವೆ. ಜೆನೆಟಿಕ್ ಮ್ಯೂಟೇಶನ್, ಸಾಕಷ್ಟು ಮ್ಯೂಟೆಂಟ್ ಡಿಸೀಸ್ ಒಳ್ಳೇದು ಯಾವುದೂ ಇಲ್ಲ, ಎಲ್ಲ ಅಂಗೂನರಾಗಿ ಮಕ್ಕಳು ಹುಟ್ಟೋದನ್ನ ನೋಡ್ತೇವೆ. ಇಟ್ ಶುಡ್ ಬಿ ಅವಾಯ್ಡೆಡ್. ಹೇಗೆ ಇದನ್ನ ಡಿಸ್ಪೋಸ್ ಮಾಡುವಂಥದ್ದು? ಯಾವುದೋ ಒಂದು 10-20 ವರ್ಷ ಇದು ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡಬಹುದು ಅಟಾಮಿಕ್ ಪವರ್ ಪ್ಲಾಂಟ್ ಅಲ್ಲಿ. ಆಫ್ಟರ್ವರ್ಡ್ಸ್ ಹೌ ಇಟ್ ಈಸ್ ಡಿಕಂಪೋಸ್? ಇಟ್ ಟೇಕ್ಸ್ ನಿಯರ್ಲಿ ಅಬೌಟ್ ಥೌಸಂಡ್ಸ್ ಆಫ್ ಇಯರ್ಸ್ ಟು ಡಿಕೆ. 1 ಅಲ್ಲ 2 ಅಲ್ಲ 3-4 ಸಾವಿರ ವರ್ಷ ಬೇಕು ಇದು ಡಿಕೆ ಆಗೋಕ್ಕೆ. ಒಂದು 20-30 ವರ್ಷ ಎಲೆಕ್ಟ್ರಿಸಿಟಿ ಜನರೇಷನ್ ಮಾಡಿರುವಂತ ಈ ರೇಡಿಯೋ ಆಕ್ಟಿವ್ ವೇಸ್ಟ್ ಅನ್ನ ಎಲ್ಲಿ ಡಂಪ್ ಮಾಡೋದು? ಭೂಮಿ ಆಳದಲ್ಲಿ ಕಂಟೈನರ್ಲಿ, ಶೀಲ್ಡೆಡ್ ಕಂಟೈನರ್ಲಿ, ಮೆಟಲ್ ಕಂಟೈನರ್ಲಿ ಹುಗಿದಿರ್ತಾರೆ 500 ಮೀಟರ್ ಕೆಳಗಡೆ. ಆದ್ರೂ ಕೂಡ 500 ವರ್ಷಕ್ಕೆ ಭಾಷೆಗಳು ಚೇಂಜ್ ಆಗ್ತದೆ. 500 ವರ್ಷದ ಕನ್ನಡ ಗೊತ್ತಿಲ್ಲ ನಮಗೆ, ಹಳೆಗನ್ನಡ, ಮಧ್ಯಮ ಕನ್ನಡ ಅಂತ ಹೇಳಿ ಕರಿತೇವೆ. ಯಾವ ಭಾಷೆಯಲ್ಲಿ ಇಲ್ಲಿ ಹುಗಿದಿಟ್ಟಿದ್ದೇವೆ ಅಂತ ಹೇಳಿ ಬರೆಯೋದು ಭೂಮಿ ಆಳದಲ್ಲಿ. ಯಾರು ಕಿತ್ತು ತೆಗೆದ್ರೆ ನಾಳೆ ಮುಂದಿನ ಜನರೇಷನ್ನೇ ಇರೋದಿಲ್ಲ, ಇದು ಹಿಡಿತ ನಾಶ ಆಗ್ಬಿಡ್ತದೆ. ಎಲ್ಲಿ ಹುಗಿದಿಡೋದು ಅನ್ನೋದೇ ಪ್ರಾಬ್ಲಮ್. ಹಾಗಾಗಿ ಅಷ್ಟು ಈಸಿಯಾಗಿ ಬರ್ನ್ ಮಾಡೋದಕ್ಕೆ ಆಗೋದಿಲ್ಲ ಇದನ್ನ, ಈ ರೇಡಿಯೋ ಆಕ್ಟಿವ್ ವೇಸ್ಟ್ ಅನ್ನ. ಅದು ಡಿಕಂಪೋಸ್ ಆಗುವಂತ 5-6 ವರ್ಷ, 5-6 ಸಾವಿರ ವರ್ಷ ನಾವು ಕಾಯ್ಬೇಕಾಗ್ತದೆ. ಎಷ್ಟೋ ಜನರೇಷನ್ ಇದನ್ನ ಸಫರ್ ಮಾಡ್ಬೇಕಾಗ್ತದೆ. ಬೆಟರ್ ಟು ಅವಾಯ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟು ಸಾಧ್ಯವೋ ಅಷ್ಟು ರೇಡಿಯೋ ಆಕ್ಟಿವ್ ವೇಸ್ಟ್ ಅನ್ನ ಮಿನಿಮೈಸ್ ಮಾಡೋದೇ ಒಳ್ಳೇದು ಅಂತ ಹೇಳಿ ಹೇಳ್ಬೋದು. ಇನ್ನು ಬಹಳ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿವರೆಗೆ ಏನೋ ಒಂದು ಅನ್ಕೊಂಡಿದ್ವಿ ನಾವು ಇವಿಷ್ಟೇ ಇಶ್ಯೂ ಅಂತ ಹೇಳಿ, ಬಹಳ ಸೀರಿಯಸ್ ಪ್ರಾಬ್ಲಮ್ ಇರುವಂತದ್ದು ಗ್ಲೋಬಲ್ ಇಶ್ಯೂ ಅನ್ನ ನೋಡ್ತೇವೆ. ಗ್ರೀನ್ ಹೌಸ್ ಇಫೆಕ್ಟ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೇವೆ. ಪ್ರಪಂಚದಲ್ಲಿ ಏನಾಗ್ತಾ ಇದೆ? ನಾವು ಆಟೋಮೊಬೈಲ್ ಅನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರ ಮನೇಲೂ 1 ಅಲ್ಲ 2 ಅಲ್ಲ 4 ಅಲ್ಲ 8 ಅಲ್ಲ ಸಾಕಷ್ಟು ವೆಹಿಕಲ್ಸ್ ಅನ್ನು ನೋಡ್ತಾ ಇದ್ದೇವೆ ಇವತ್ತು. ಒಬ್ಬೊಬ್ಬರಿಗೆ ಒಂದೊಂದು ವೆಹಿಕಲ್ ಸಾಕಾಗೋದಿಲ್ಲ, 2-3 ವೆಹಿಕಲ್ಸ್ ಇದೆ. ಮಕ್ಕಳು ಕೂಡ ಇವತ್ತು ಬೈಕ್ ತರೋದನ್ನ ನೋಡ್ತಾ ಇದ್ದೇವೆ ಕಾಲೇಜಿಗೆ. ಮನೆಯಲ್ಲಿ 2 ಇರ್ತದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಟೋಮೊಬೈಲ್ ಇಲ್ಲಿ ರೋಡಿಗೆ ಇಳಿತಾ ಇದೆ. ಸಾಗರದಂತ ಏರಿಯಾದಲ್ಲಿ ಇಷ್ಟೊಂದು ಆಟೋಮೊಬೈಲ್ ರೋಡಿಗೆ ಇಳಿಬೇಕಾದ್ರೆ ಇವತ್ತು ಮೆಗಾ ಸಿಟಿಯನ್ನ ವಿಚಾರ ಮಾಡಿ, ಒಂದು ದಿವಸಕ್ಕೆ ಸಾವಿರಾರು ವೆಹಿಕಲ್ಸ್, ಹೊಸ ವೆಹಿಕಲ್ಗಳು ರೋಡಿಗೆ ಇಳಿತಾ ಇದೆ. ಹಳೇದು ಹಾಗೆ ಇರ್ತದೆ. ಜಾಸ್ತಿ ಆಗ್ತಾ ಹೋದಂಗೆ ಕಾರ್ಬನ್ ಎಮಿಷನ್ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಲಿ ಇಂಡಸ್ಟ್ರಿಯಲ್ ಎಫ್ಲುಯೆನ್ಸ್, ಆಲ್ ದಿಸ್ ಕಾಂಟ್ರಿಬ್ಯೂಟ್ ಮಚ್ ಆಕ್ಟ್ ಆಸ್ ಎ ಗ್ಲಾಸ್ ಆಫ್ ಗ್ರೀನ್ ಹೌಸ್. ಸೊ ದಿ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿ ಕರಿತೇವೆ. ಗ್ರೀನ್ ಹೌಸ್ ಅಂದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು. ಗ್ರೀನ್ ಹೌಸ್ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಚಳಿಗಾಲದಲ್ಲಿ ವಿಂಟರ್ ಸೀಸನ್ ಅಲ್ಲಿ ಗ್ಲಾಸ್ ಹೌಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಗ್ಲಾಸ್ ಹೌಸ್ ಅನ್ನ ಕ್ರಿಯೇಟ್ ಮಾಡಿ ಅದ್ರ ಒಳಗಡೆ ನರ್ಸರಿಯನ್ನ ಮಾಡ್ತಾರೆ, ಪ್ಲಾಂಟ್ ಅನ್ನ ಬೆಳೆಸ್ತಾರೆ. ಹೀಟ್ ರೇಡಿಯೇಷನ್ ಒಳಗಡೆ ಬರ್ತದೆ, ಒಳಗಡೆ ಬಂದು ಗ್ಲಾಸ್ ಮೂಲಕ ಹೊರಗಡೆ ಎಸ್ಕೇಪ್ ಆಗೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಒಂದು ಬೇಸಿಗೆಯಲ್ಲಿ ಮಧ್ಯದಲ್ಲಿ ಕಾರ್ ನಿಲ್ಸಿ ಬಿಸಿಲಲ್ಲಿ ಗ್ಲಾಸ್ ಹಾಕಿ ಇಟ್ಕೊಂಡ್ರೆ, AC ಆಫ್ ಮಾಡಿದ್ರೆ ಒಳಗಡೆ ಬೆಂದು ಹೋಗ್ಬಿಡ್ತೇವೆ. ಅಷ್ಟು ಶೆಕೆ ಆಗುವಂಥದ್ದು. ಯಾಕಂದ್ರೆ ಹೀಟ್ ಒಳಗಡೆ ಬರ್ತದೆ, ಗ್ಲಾಸ್ ಹೊರಗಡೆ ಹೋಗಕ್ಕೆ ಪ್ರಿವೆಂಟ್ ಮಾಡ್ತದನ್ನ. ಗ್ಲಾಸ್ ಆಫ್ ಗ್ರೀನ್ ಹೌಸ್ ಅಂತ ಹೇಳಿ ಕರಿತೇವೆ. ಇಡೀ ಅರ್ತ್ ಅಲ್ಲಿ ಇರುವಂತ ಅಟ್ಮಾಸ್ಫಿಯರ್ ದಟ್ ಆಕ್ಟ್ ಆಸ್ ಎ ಗ್ಲಾಸ್ ಆಫ್ ಗ್ರೀನ್ ಹೌಸ್. ಗ್ರೀನ್ ಹೌಸ್ ಒಳಗಡೆ ವಾರ್ಮ್ ಕಂಡೀಷನ್, ಹೀಟ್ ರೇಡಿಯೇಷನ್ ನ ಎಸ್ಕೇಪ್ ಮಾಡಕ್ ಬಿಡೋದಿಲ್ಲ. ಲೈಟ್ ಪೆನೆಟ್ರೇಟ್ ಮಾಡಕ್ಕೆ ಅವಕಾಶ ಇದೆ ಗ್ಲಾಸ್ ಅಲ್ಲಿ, ಆದ್ರೆ ಹೀಟ್ ರೇಡಿಯೇಷನ್ ನ ಎಸ್ಕೇಪ್ ಆಗಕ್ಕೆ ಬಿಡೋದಿಲ್ಲ, ಒಳಗಡೆನೆ ಇಟ್ಕೊಂಡ್ಬಿಡ್ತದೆ. ಹಾಗೆ ಇಲ್ಲಿ ಭೂಮಿ ಅರ್ತ್ ಸರ್ಫೇಸ್ ಅಲ್ಲೂ ಅಷ್ಟೇ ಸೋಲಾರ್ ರೇಡಿಯೇಷನ್ ಏನು ಬರ್ತಾ ಇದೆ, ಸೋಲಾರ್ ರೇಡಿಯೇಷನ್ ಭೂಮಿಗೆ ಬೇಕೇ ಬೇಕದು. ಗ್ರೀನ್ ಹೌಸ್ ಬೇಕೇ ಬೇಕು. ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿ ಕರಿತೇವೆ. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಇದನ್ನ ಇದು ಅಬ್ಸಾರ್ಬ್ ಮಾಡ್ತದೆ, ಗ್ಯಾಷಿಯಸ್ ಕಾಂಪೋನೆಂಟ್ ಅಬ್ಸಾರ್ಬ್ ಮಾಡ್ತದೆ. ಸೊ ದಿ ಸನ್ಲೈಟ್ ಇಂದ ಬರುವಂತ 1/4 ರೇಡಿಯೇಷನ್ ಏನಿದೆ ಅದು ರಿಫ್ಲೆಕ್ಟ್ ಆಗ್ಬಿಡ್ತದೆ. ಈ ಮೋಡಗಳಿರ್ಬೋದು, ಡಸ್ಟ್ ಪಾರ್ಟಿಕಲ್ ಇರ್ಬೋದು, ಗ್ಯಾಷಿಯಸ್ ಪಾರ್ಟಿಕಲ್ 1/4 ಕಾಂಪೋನೆಂಟ್ ಅನ್ನ ರಿಫ್ಲೆಕ್ಟ್ ಮಾಡ್ಬಿಡ್ತದೆ. ನಿಯರ್ಲಿ ಅಬೌಟ್ 1/4 ಕಾಂಪೋನೆಂಟ್ ಇಸ್ ಅಬ್ಸಾರ್ಬ್ಡ್ ಬೈ the clouds and also the dust particle and gaseous component in the atmosphere. Only half of the radiation that penetrate the earth, ಅರ್ಧದಷ್ಟು ರೇಡಿಯೇಷನ್ ಮಾತ್ರ ಅರ್ಥಿಗೆ ಪೆನೆಟ್ರೇಟ್ ಆಗೋದನ್ನ ನೋಡ್ತೇವೆ. ದಟ್ ಕೀಪ್ಸ್ ದ ಅರ್ತ್ ಅಟ್ಮಾಸ್ಫಿಯರ್ ವಾರ್ಮ್. ಅರ್ತ್ ಅಟ್ಮಾಸ್ಫಿಯರ್ ನ ವಾರ್ಮ್ ಆಗಿ ಇಟ್ಟಿರ್ತದೆ. ಸನ್ಲೈಟ್, ಲೈಟ್ ಎನರ್ಜಿಯಿಂದ ರೇಡಿಯಂಟ್ ಎನರ್ಜಿ ಏನು ಬರ್ತಾ ಇದೆ ಅದು. ಅಕಸ್ಮಾತ್ ಇದು ಇಲ್ಲದೆ ಹೋದ್ರೆ ವಾಟ್ ವುಡ್ ಯು ಎಕ್ಸ್ಪೆಕ್ಟ್? ದ ಟೆಂಪರೇಚರ್ ಆಫ್ ಅರ್ತ್ ನಿಯರ್ಲಿ ಅಬೌಟ್ -18°C. ಅಕಸ್ಮಾತ್ ಸನ್ಲೈಟ್ ಬಂದು ಗ್ರೀನ್ ಹೌಸ್ ಗ್ಯಾಸಸ್ ಇಲ್ಲದೆ ಹೋಗಿದ್ರೆ ಇಲ್ಲಿ ಅರ್ತ್ ಸರ್ಫೇಸ್ ಅಲ್ಲಿ
ಇಲ್ಲಿ ನಾವು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ -18 ಡಿಗ್ರಿ ನಡುಗುವಂತ ಚಳಿ ಅಂತದ್ದ ಅಟ್ಮಾಸ್ಫಿಯರ್ ನೋಡ್ತಿದ್ವಿ. ಈಗ ಆವರೇಜ್ ಟೆಂಪರೇಚರ್ ಚಳಿಗಾಲ ಇರ್ಬೋದು, ಬೇಸಿಗೆಗಾಲ ಇರ್ಬೋದು, ಅರ್ತ್ ಅಟ್ಮಾಸ್ಫಿಯರ್ಲಿ 15 ಡಿಗ್ರಿ ಸೆಲ್ಸಿಯಸ್ 30-35 ಹೋಗ್ಬೋದು, 3 ಡಿಗ್ರಿ 4 ಡಿಗ್ರಿನೂ ಬರ್ಬೋದು. ಆವರೇಜ್ ಆಫ್ 15 ಡಿಗ್ರಿ ಸೆಲ್ಸಿಯಸ್ ಅನ್ನ ನೋಡ್ತೇವೆ. ಇದು ನಾರ್ಮಲ್ ಗ್ರೀನ್ ಹೌಸ್ ಬೇಕೇ ಬೇಕು. ಆದ್ರೆ ಅಕಸ್ಮಾತ್ ಇದು ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ಗ್ರೀನ್ ಹೌಸ್ ಗ್ಯಾಸಸ್, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್, ಮೀಥೇನ್ ಗ್ಯಾಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ ಅಟ್ಮಾಸ್ಫಿಯರ್ಲಿ ದಟ್ ಆಕ್ಟ್ ಆಸ್ ಎ ಗ್ಲಾಸ್ ಆಫ್ ಗ್ರೀನ್ ಹೌಸ್. ಇಡೀ ಅರ್ತ್ ಅಟ್ಮಾಸ್ಫಿಯರ್ ಗೆ ಗ್ಲಾಸ್ ಆಗಿ ಕ್ರಿಯೇಟ್ ಮಾಡ್ತದೆ, ಗ್ಲಾಸ್ ಟೈಪ್ ಆಕ್ಸ್ ಮಾಡ್ತದೆ ಗ್ರೀನ್ ಹೌಸ್ ಇನ ಗ್ಲಾಸ್. ಹೀಟ್ ರೇಡಿಯೇಷನ್ ಒಳಗಡೆ ಬರ್ಬೋದು, ಸನ್ಲೈಟ್ ಹೊರಗಡೆ ಎಸ್ಕೇಪ್ ಆಗಕ್ಕೆ ಬಿಡೋದಿಲ್ಲ. ಅಟ್ಮಾಸ್ಫಿಯರ್ಲಿ ಸ್ಟ್ರಾಟೋಸ್ಫಿಯರ್ಲಿ ಇರುವಂತ ಈ ಅಟ್ಮಾಸ್ಫಿಯರ್ ಇರುವಂತ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಇದು ಅಬ್ಸಾರ್ಬ್ ಮಾಡ್ಬಿಡುತ್ತೆ, ಹೀಟ್ ರೇಡಿಯೇಷನ್ ನ ಅಬ್ಸಾರ್ಬ್ ಮಾಡ್ಬಿಡ್ತದೆ, ಅರ್ತ್ ಅನ್ನ ವಾರ್ಮ್ ಮಾಡ್ತಾ ಹೋಗ್ತದೆ, ಹೀಟಿಂಗ್. ಸೊ ದಟ್ ಹೀಟಿಂಗ್ ಆಫ್ ಅರ್ತ್ಸ್ ಅಟ್ಮಾಸ್ಫಿಯರ್ ಡ್ಯೂ ಟು ಗ್ರೀನ್ ಹೌಸ್ ಇಫೆಕ್ಟ್ ದಟ್ ಇಸ್ ಕಾಲ್ಡ್ ಗ್ಲೋಬಲ್ ವಾರ್ಮಿಂಗ್. ಇದನ್ನ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೇವೆ. ದೊಡ್ಡ ಪ್ರಮಾಣದ ಅರ್ತ್ ಸರ್ಫೇಸ್ ಅನ್ನ ಕುದಿಸ್ತಾ ಹೋಗ್ಬಿಡ್ತದೆ. ಹಾಗಾಗಿ ಇಲ್ಲಿ ಏನಾಗ್ತದೆ, ನಾವು ಅರ್ತ್ ಸರ್ಫೇಸ್ ವಾರ್ಮ್ ಆಗೋದನ್ನ ನೋಡ್ತೇವೆ. ಕಳೆದ 100 ಇಯರ್ಸ್ ಅಲ್ಲಿ 0.6 ಡಿಗ್ರಿ ಅಷ್ಟು ಜಾಸ್ತಿ ಆಗಿದೆ. ಅದರಲ್ಲಿ ಮೇನ್ ಆಗಿ ಕಳೆದ 30 ವರ್ಷದಲ್ಲಿ ಕಾಂಟ್ರಿಬ್ಯೂಷನ್ ಆಗಿರೋದೇ ಜಾಸ್ತಿ. ಗ್ರೀನ್ ಹೌಸ್ ಕಾಂಟ್ರಿಬ್ಯೂಷನ್ ಮಾಡೋದು ಬಹಳ ಜಾಸ್ತಿ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮೀಥೇನ್ ಗ್ಯಾಸ್ಗೆ ಅಬ್ಸಾರ್ಬ್ ಮಾಡುವಂತ ಕೆಪಾಸಿಟಿ, ಅದರಲ್ಲಿ ನೈಟ್ರೋಜನ್ ಆಕ್ಸೈಡ್ O3 ದಟ್ ಕಾಂಟ್ರಿಬ್ಯೂಟ್ ಲಿಟ್ಲ್ ಸಣ್ಣ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಯಾಕಂದ್ರೆ 60% ಕಾರ್ಬನ್ ಡೈಆಕ್ಸೈಡ್ ಇದೆ ಅಟ್ಮಾಸ್ಫಿಯರ್ಲಿ, 20% ಮೀಥೇನ್ ಅನ್ನು ನೋಡ್ತೇವೆ. ಕ್ಲೋರೋಫ್ಲೂರೋ ಕಾರ್ಬನ್ 14% ಇದ್ರೆ, N2O ನೈಟ್ರೋಜನ್ ಆಕ್ಸೈಡ್ 6% ಇದೆ. ಅಂದ್ರೆ ಇಲ್ಲಿ ಮೀಥೇನ್ 20% ಮತ್ತೆ ಕಾರ್ಬನ್ ಡೈಆಕ್ಸೈಡ್ 60% ಏನಿದೆ, ಇದು ಜಾಸ್ತಿ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಗ್ರೀನ್ ಹೌಸ್ ಗ್ಯಾಸಿಗೆ. ಇಲ್ಲಿರುವಂತ ಈ ಗ್ಯಾಸಿಯಸ್ ಕಾಂಪೋನೆಂಟ್ ಏನಿದೆ, ಸನ್ಲೈಟ್ ಅರ್ತ್ ಸರ್ಫೇಸಿಗೆ ಬಂದಿರುವಂತ ಸನ್ಲೈಟ್ ರಿಫ್ಲೆಕ್ಟ್ ಆಗಬೇಕು, ರಿಫ್ಲೆಕ್ಟ್ ಆಗುವಂತ ಹೀಟ್ ರೇಡಿಯೇಷನ್ ಅಬ್ಸಾರ್ಬ್ ಮಾಡ್ಬಿಡ್ತದೆ. ಅಬ್ಸಾರ್ಬ್ ಮಾಡಿದ್ದನ್ನ ಮತ್ತೆ ವಾಪಸ್ ರಿಫ್ಲೆಕ್ಟ್ ಮಾಡ್ತದೆ. ಈ ಸೈಕಲ್ ರಿಪೀಟ್ ಆಗ್ತಾ ಹೋದಂಗೆ ಅರ್ತ್ ಸರ್ಫೇಸ್ ವಾರ್ಮ್ ಆಗ್ತಾ ಹೋಗ್ತದೆ. ಲೋ ಇಂಟೆನ್ಸಿಟಿ ರೇಡಿಯೇಷನ್ ಬಂದ್ಬಿಡ್ತದೆ, ಸಾರಿ ಹೈ ಇಂಟೆನ್ಸಿಟಿ ಇರುವಂತ ಹೀಟ್ ರೇಡಿಯೇಷನ್ ಏನಿದೆ ಅದು ಅರ್ತ್ ಸರ್ಫೇಸಿಗೆ ಬಂದು ಗ್ಯಾಸಿಯಸ್ ಕಾಂಪೋನೆಂಟ್ ಅಬ್ಸಾರ್ಬ್ ಮಾಡಿ ಮತ್ತೆ ರಿಫ್ಲೆಕ್ಟ್ ಆದಾಗ ಇನ್ಫ್ರಾರೆಡ್ ರೇಡಿಯೇಷನ್ ಅಂತ ಹೇಳಿ ಕರಿತೇವೆ. ಜಾಸ್ತಿ ವೇವ್ ಲೆಂತ್ ಇರುವಂತ ರೇಡಿಯೇಷನ್ ದಟ್ ಡಸ್ ನಾಟ್ ಎಸ್ಕೇಪ್ ಫ್ರಮ್ ದ ಅರ್ತ್ ಅಟ್ಮಾಸ್ಫಿಯರ್. ಅರ್ತ್ ಅಟ್ಮಾಸ್ಫಿಯರ್ ಎಸ್ಕೇಪ್ ಆಗೋದಿಲ್ಲ. ಗ್ಲಾಸ್ ಆಫ್ ಗ್ರೀನ್ ಹೌಸ್, ಇವಿಷ್ಟು ಗ್ರೀನ್ ಹೌಸ್ ಗ್ಯಾಸ್ ಏನ್ ಮಾಡ್ತದೆ, ಇಡೀ ಅರ್ತ್ ಸರ್ಫೇಸಿಗೆ ಒಂದು ಗ್ಲಾಸ್ ಕೋಟಿಂಗ್ ಆಗಿ ಆಕ್ಟ್ ಮಾಡ್ತದೆ. ಹೀಟ್ ರೇಡಿಯೇಷನ್ ಒಳಗಡೆ ಬರ್ಬೋದು, ಹೊರಗಡೆ ಹೋಗಕ್ಕಾಗೋದಿಲ್ಲ. ಅರ್ತ್ ಸರ್ಫೇಸ್ ಅನ್ನ ಕಾಯಿಸ್ತದೆ. ಇದನ್ನ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೇವೆ. ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗ್ತದೆ, ಯು ಕ್ಯಾನ್ ಸಿ ಎಲ್ಲ ಕಾರಣ, ಬಹಳಷ್ಟು ಕಾರಣ ಇದೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ಲಿಕ್ಕೆ. ಬರ್ನಿಂಗ್ ಆಫ್ ಆಯಿಲ್ ಇರ್ಬೋದು, ಬರ್ನಿಂಗ್ ಆಫ್ ಕೋಲ್ ಇರ್ಬೋದು, ಫಾಸಿಲ್ ಫ್ಯೂಯಲ್ ಕಟ್ಟಿಗೆಯನ್ನ ಉರುವಲನ್ನ ಇದು ಮಾಡುವಂಥದ್ದು, ವೋಲ್ಕ್ಯಾನಿಕ್ ಎರಪ್ಷನ್ ಇರ್ಬೋದು, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಇರ್ಬೋದು. ಆಲ್ ದೀಸ್ ಕಾಂಟ್ರಿಬ್ಯೂಟ್ ಫಾರ್ ದ ಗ್ರೀನ್ ಹೌಸ್ ಗ್ಯಾಸಸ್. ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಜಾಸ್ತಿ ಮಾಡ್ತಾ ಬರ್ತದೆ. ಅಕಸ್ಮಾತ್ ಇದೇ ರೀತಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಹೋದ್ರೆ ಯು ಕ್ಯಾನ್ ಸಿ ದ ಮೆಲ್ಟಿಂಗ್ ಆಫ್ ಪೋಲಾರ್ ಐಸ್ ಕ್ಯಾಪ್ಸ್. ಕ್ಲೈಮೆಟಿಕ್ ಚೇಂಜಸ್ ಅನ್ನು ನೋಡ್ತೇವೆ. ಕ್ಲೈಮೇಟ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಎಲ್ ನಿನೋ ಇಫೆಕ್ಟ್ ಅಂತ ಹೇಳಿ ಕರಿತೇವೆ. ಎಲ್ ನಿನೋ ಇಫೆಕ್ಟ್ ಅಬ್ನಾರ್ಮಲ್ ಕ್ಲೈಮೆಟಿಕ್ ಚೇಂಜಸ್. ಯಾವ್ದೋ ಟೈಮಲ್ಲಿ ಮಳೆಗಾಲ ಆಗುವಂಥದ್ದು, ಮಳೆಗಾಲದಲ್ಲಿ ಮಳೆ ಹೊಯ್ಯೋದಿಲ್ಲ, ಬೇಸಿಗೆಗಾಲದಲ್ಲಿ ಮಳೆ ಹೊಯ್ಯುವಂಥದ್ದು. ಎಲ್ ನಿನೋ ಇಫೆಕ್ಟ್ ಸಾಕಷ್ಟು ಬದಲಾವಣೆ ಆಗ್ತದೆ. ಕ್ಲೈಮೆಟಿಕ್ ಚೇಂಜಸ್, ಪೋಲಾರ್ ರೀಜನ್ ಇರುವಂತದ್ದು, ಹಿಮಾಲಯದಲ್ಲಿ ಇರುವಂತಹ ಐಸ್ ಕ್ಯಾಪ್ಗಳು ಮೆಲ್ಟ್ ಆಗ್ಬಿಡ್ತದೆ. ಯಾವಾಗ ಈ ಐಸ್ ಕ್ಯಾಪ್ಸ್ ಮೆಲ್ಟ್ ಆಗ್ತಾ ಹೋಗ್ತದೋ ಅರ್ತ್ ಕಾಯ್ತಾ ಹೋಗ್ತದೋ ಗ್ಲೋಬಲ್ ವಾರ್ಮಿಂಗ್. ಲೋ ಲೈಯಿಂಗ್ ಕೋಸ್ಟಲ್ ಬೆಲ್ಟ್ ಏನಿದೆ, ಸಮುದ್ರದ ಮಟ್ಟದಿಂದ ಕೆಳಗಿರುವಂತ ಲ್ಯಾಂಡ್ಗಳು, ಸಬ್ಮರ್ಜ್ ಇನ್ಸೈಡ್ ದ ವಾಟರ್, ಜಗತ್ ಪ್ರಳಯ ಹೇಳೋದು ನಾವು ಇದನ್ನೇ. ಸಾಕಷ್ಟು ಲೋ ಲೈಯಿಂಗ್ ಕೋಸ್ಟಲ್ ಬೆಲ್ಟ್ ಏನಿದೆ ಮುಳುಗೋಗ್ಬಿಡುತ್ತೆ ಸಮುದ್ರದಲ್ಲಿ. ಸಮುದ್ರ ಮಟ್ಟ ಜಾಸ್ತಿ ಆಗ್ತಾ ಹೋಗ್ತದೆ. ಪೋಲಾರ್ ಐಸ್ ಕ್ಯಾಪ್ಸ್ ಮೆಲ್ಟ್ ಆಗ್ತಾ ಇದೆ. ಪೋಲಾರ್ ಐಸ್ ಕ್ಯಾಪ್ಸ್ ಮೆಲ್ಟ್ ಆದಂಗೆ ವಾಟರ್ ಬಾಡಿಯಲ್ಲಿ ಅಂದ್ರೆ ಸೀಸ್ ಮತ್ತೆ ಓಷನ್ ವಾಟರ್ ಲೆವೆಲ್ ರೈಸ್ ಆಗ್ತದೆ. ಐಸ್ ಫಾರ್ಮ್ ಅಲ್ಲಿ ಕಂಡೆನ್ಸ್ಡ್ ಫಾರ್ಮ್ ಅಲ್ಲಿ ಇರ್ತದೆ. ಪೋಲಾರ್ ರೀಜನ್ ಲಿ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್, ಆರ್ಕ್ಟಿಕ್ ಮತ್ತೆ ಅಂಟಾರ್ಕ್ಟಿಕ್ ರೀಜನ್ ಲಿ ವಾಟರ್ ಏನಾಗಿದೆ, ಕಂಡೆನ್ಸ್ಡ್ ಫಾರ್ಮ್ ಅಲ್ಲಿ, ಐಸ್ ಫಾರ್ಮ್ ಅಲ್ಲಿ ಇದೆ. ಈ ಐಸ್ ಮೆಲ್ಟ್ ಆಗ್ತಾ ಬಂದಂಗೆ ಏನಾಗ್ಬಿಡ್ತದೆ, ಅದು ನೀರಷ್ಟು ಕರಗ್ಬಿಟ್ಟು ವಾಟರ್ ಬಾಡಿ ಆಗಿ ವಾಟರ್ ಲೆವೆಲ್ ರೈಸ್ ಆಗ್ತದೆ ಸೀಸ್ ಮತ್ತೆ ಓಷನ್ ಲಿ. ಈ ಲೋ ಲೈಯಿಂಗ್ ಕೋಸ್ಟಲ್ ಬೆಲ್ಟ್ ಏನಿದೆ ನೀವು ನೋಡಿರ್ಬೋದು, ಗುಜರಾತ್ ಇಂದ ಡೆಲ್ಲಿವರೆಗೆ ಬಹಳ ಹೈಟ್ ಅಲ್ಲಿ ಇಲ್ಲ ಸಮುದ್ರ ಮಟ್ಟ, ಬಹಳ ಲೋ ಲೆವೆಲ್ ಅಲ್ಲಿ ಇದೆ. ಇಲ್ಲಿ ನಾವು ಹೇಗೆ ಹೊನ್ನಾವರದಿಂದ ಸಾಗರದವರೆಗೆ ಥೌಸಂಡ್ಸ್ ಆಫ್ ಮೀಟರ್ಸ್ ಹೈಟ್ ನೋಡ್ತೇವೆ, ಅಷ್ಟು ಮೀಟರ್ ಇಲ್ಲ, ಇಲ್ಲಿ ಬಹಳ ಕೆಳಗಡೆ ಇದೆ. ಇಲ್ಲಿ ಅಂತಲ್ಲ, ಸಾಕಷ್ಟು ಪ್ರಪಂಚದಲ್ಲಿ ಲೋ ಲೈಯಿಂಗ್ ಕೋಸ್ಟಲ್ ಬೆಲ್ಟ್ ಏನಿದೆ ಇದು ಸಮುದ್ರದ ಆಳದಲ್ಲಿ ಮುಳುಗೋಗ್ಬಿಡುತ್ತೆ. ಜಗತ್ ಪ್ರಳಯವನ್ನ ನೋಡ್ತೇವೆ. ಇದೇ ಜಗತ್ ಪ್ರಳಯ ಅಂತ ಹೇಳಿ ಹೇಳ್ಬೋದೇನೋ ನಾವು. ಸಾಕಷ್ಟು ಲ್ಯಾಂಡ್
ಏನಿದೆ ದಟ್ ಈಸ್ ಟೋಟಲಿ ಸಬ್ಮರ್ಜ್ ಇನ್ಸೈಡ್ ದ ವಾಟರ್ ಬಾಡಿ ಇಫ್ ದ ಗ್ಲೋಬಲ್ ವಾರ್ಮಿಂಗ್ ಕಂಟಿನ್ಯೂಸ್. ಸೊ ಗ್ಲೋಬಲ್ ವಾರ್ಮಿಂಗ್ ಅನ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಡೆಸರ್ಟಿಫಿಕೇಶನ್, ಕಟಿಂಗ್ ಆಫ್ ಪ್ಲಾಂಟ್ ಟ್ರೀಸ್, ಎನರ್ಜಿ ದಟ್ ಈಸ್ ಲಿಬರೇಟೆಡ್ ಫ್ರಮ್ ದ ಇಂಡಸ್ಟ್ರೀಸ್, ಫಾಸಿಲ್ ಫ್ಯೂಯಲ್ ಬರ್ನಿಂಗ್, ಇದನ್ನೆಲ್ಲ ಮಿನಿಮೈಸ್ ಮಾಡ್ಬೇಕಂದ್ರೆ ಏನು ಮೇಜರ್ ಇದೆ? ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡಕ್ಕೆ ಏನು ಮೇಜರ್ ನ ತಗೋಬಹುದು ನಾವು? ಸೊ ಬೆಸ್ಟ್ ಇಸ್ ದ ರಿಫಾರೆಸ್ಟೇಷನ್, ಮ್ಯಾಸಿವ್ ರಿಫಾರೆಸ್ಟೇಷನ್. ತಕ್ಷಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫಾರೆಸ್ಟ್ ಅನ್ನ ರಿಫಾರ್ಮ್ ಮಾಡಬೇಕು. ಅದು ಬಿಟ್ರೆ ಮತ್ತೆ ಏನು ಮಾಡೋಕ್ಕಾಗೋದಿಲ್ಲ ನಮಗೆ. ಗ್ರೀನ್ ಹೌಸ್ ಗ್ಯಾಸಸ್ ಇದು ಮತ್ತೆ ಇದರ ಎಮಿಷನ್ ಕಡಿಮೆ ಮಾಡುವಂಥದ್ದು, ಎನರ್ಜಿ ಯೂಸೇಜ್ ಅನ್ನ ಕಡಿಮೆ ಮಾಡುವಂಥದ್ದು. ಸೊ ರೆಡ್ಯೂಸಿಂಗ್ ದ ಡಿಫಾರೆಸ್ಟೇಷನ್, ಪ್ಲಾಂಟಿಂಗ್ ಆಫ್ ಟ್ರೀಸ್, slowing down the growth of human population, it must be slow down. Growth, population growth ಆದಂಗೆ ಜಾಸ್ತಿ need, not only need, that leads to greed of human activity that destroys lot of ಫಾರೆಸ್ಟ್ ಏರಿಯಾ ದೊಡ್ಡ ಪ್ರಮಾಣದಲ್ಲಿ ರೆಡ್ಯೂಸ್ ಮಾಡ್ತದೆ. ಈ ಇಷ್ಟೊಂದು ಕಾರ್ಬನ್ ಅನ್ನ ರೀಸೈಕಲ್ ಮಾಡ್ಲಿಕ್ಕೆ ಮ್ಯಾಸಿವ್ ರಿಫಾರೆಸ್ಟೇಷನ್ that is the best means to reduce the global warming. Another very important thing is the ozone depletion. ಓಜೋನ್ ಡಿಪ್ಲೀಷನ್ ಅಂತ ಹೇಳಿ ಕರಿತೇವೆ. ನಿಮ್ಗೆ ಗೊತ್ತಿರ್ಬೋದು, ಅರ್ತ್ ಸ್ಟ್ಯಾಟೋಸ್ಫಿಯರ್ಲಿ ಅಪರ್ ಲೇಯರ್ ಆಫ್ ದ ಸ್ಟ್ಯಾಟೋಸ್ಫಿಯರ್, ಇಲ್ಲಿ ಓಜೋನ್ ನ ನೋಡ್ತೇವೆ. ಓಜೋನ್ ಲೇಯರ್ ನೀವು ಕೆಮಿಸ್ಟ್ರಿಯಲ್ಲಿ ಹೋದ ಕಲ್ತಿರ್ಬೋದು ಫಸ್ಟ್ PU ದಲ್ಲಿ, ಬ್ಯಾಡ್ ಓಜೋನ್ ಅಂತೇಳಿ. ಈಗ ಗುಡ್ ಓಜೋನ್ ಬಗ್ಗೆ ಹೇಳ್ತೇನೆ. ಇಲ್ಲಿ ಸ್ಟ್ಯಾಟೋಸ್ಫಿಯರ್ ಅಂತ ಓಜೋನ್ ಏನಿದೆ O3 ಫಾರ್ಮ್ ಅಲ್ಲಿ ಇದೆ. ನಿಧಾನವಾಗಿ ಆಕ್ಸಿಜನ್ ಅರ್ತ್ ಅಟ್ಮಾಸ್ಫಿಯರ್ ಇಂದ ಎಸ್ಕೇಪ್ ಆಗಿ ಸ್ಟ್ಯಾಟೋಸ್ಫಿಯರ್ ಗೆ ಹೋದಾಗ, ಅಪರ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಗೆ ಹೋದಾಗ O3 ಆಗಿ ಕನ್ವರ್ಷನ್ ಆಗ್ತದೆ. O3 ಇಸ್ ಕಾಲ್ಡ್ ಓಜೋನ್. ಈ ಓಜೋನ್ ಏನ್ ಮಾಡ್ತದೆ, ಸನ್ ಇಂದ ಬರುವಂತ UV ರೇಡಿಯೇಷನ್ ನ ಫಿಲ್ಟರ್ ಮಾಡ್ತಾ ಹೋಗ್ತದೆ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ನ ಫಿಲ್ಟರ್ ಮಾಡಲೇಬೇಕು, ಬಿಕಾಸ್ ಇಟ್ ಕಾಸಸ್ ಏಜಿಂಗ್ ಆಫ್ ಸ್ಕಿನ್ ಏಜಿಂಗ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಲ್ಟ್ರಾವೈಲೆಟ್ B ರೇಡಿಯೇಷನ್ ಏನಿದೆ ದಟ್ ಕಾಸಸ್ ಸ್ಕಿನ್ ಕ್ಯಾನ್ಸರ್, ನಾಟ್ ಓನ್ಲಿ ಸ್ಕಿನ್ ಕ್ಯಾನ್ಸರ್, ಇಟ್ ಕಾಸಸ್ ಏಜಿಂಗ್ ಆಫ್ ಸ್ಕಿನ್, ಡ್ಯಾಮೇಜ್ ದ ಸ್ಕಿನ್ ಸೆಲ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಿನ್ ಕ್ಯಾನ್ಸರ್. ಇದ್ರ ಜೊತೆಯಲ್ಲಿ ಸ್ಕಿನ್ ಕ್ಯಾನ್ಸರ್ ಜೊತೆಯಲ್ಲಿ ಕಣ್ಣಲ್ಲಿರುವಂತ ಐಸ್ ಏನಿದೆ ಇಲ್ಲಿ, ಇಟ್ ಕಾಸಸ್ ದ ಏಜಿಂಗ್ ಆಫ್ ಸ್ಕಿನ್, ಡ್ಯಾಮೇಜ್ ಆಫ್ ದ ಸ್ಕಿನ್ ಸೆಲ್ಸ್ ಅಂಡ್ ಸ್ಕಿನ್ ಕ್ಯಾನ್ಸರ್. ಬಿಸೈಡ್ಸ್ ದಿಸ್ ವಿ ಕ್ಯಾನ್ ಸಿ ದ ಸ್ನೋ ಬ್ಲೈಂಡ್ನೆಸ್. ಕಾರ್ನಿಯಾ ಏನಿದೆ, ಐಸ್ ಅಲ್ಲಿ ಇರುವಂತ ಕಾರ್ನಿಯಾ UV ರೇಡಿಯೇಷನ್, ಎಸ್ಪೆಷಲಿ UVB ರೇಡಿಯೇಷನ್ ಅಬ್ಸಾರ್ಬ್ ಮಾಡಿ ಇದರ ಹೈ ಡೋಸ್ ಇದ್ದಾಗ ಇನ್ಫ್ಲಮೇಷನ್ ಆಫ್ ದ ಕಾರ್ನಿಯಾದಲ್ಲಿ ಇನ್ಫ್ಲಮೇಷನ್, ಉರಿ ಅಥವಾ ಊತ ಕಾಣಿಸ್ಕೊಳ್ತದೆ ನಮಗೆ. ಅದನ್ನ ಸ್ಲೋ ಬ್ಲೈಂಡ್ನೆಸ್ ಅಂತ ಹೇಳಿ ಕರಿತೇವೆ. ಇಟ್ ಆಲ್ಸೋ ಕಾಸಸ್ ಕ್ಯಾಟರಾಕ್ಟ್. ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋಸರ್ ಆಗೋದ್ರಿಂದ ಪರ್ಮನೆಂಟ್ಲಿ ಡ್ಯಾಮೇಜ್ ದ ಕಾರ್ನಿಯಾ. ಇಲ್ಲಿ ಕಾರ್ನಿಯಾವನ್ನ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಮಾಡೋದನ್ನು ಕೂಡ ನೋಡ್ತೇವೆ. ಅದ್ರ ಜೊತೆಯಲ್ಲಿ ಹೇಗೆ ಇದನ್ನ ಓಜೋನ್ ಡಿಪ್ಲೀಟ್ ಆಗ್ತಾ ಇದೆ, ಈ ಓಜೋನ್ ಬಹಳ ಇಂಪಾರ್ಟೆಂಟ್. ಅದು ವಾಪಸ್ UV ರೇಡಿಯೇಷನ್ ಫಿಲ್ಟರ್ ಮಾಡದೆ ಹಾಗೆ ಕಳಿಸುವಂಗಿಲ್ಲ, ಫಿಲ್ಟರ್ ಮಾಡೇ ಕಳಿಸ್ಬೇಕು. ಇಲ್ಲಾಂದ್ರೆ ಓಜೋನ್ ಸಣ್ಣ ಪ್ರಮಾಣದ UV ರೇಡಿಯೇಷನ್ ಏನಿದೆ, ಬಿಲೋ UVB ರೇಡಿಯೇಷನ್ ಅಂದ್ರೆ ಕಡಿಮೆ ಶಾರ್ಟರ್ ವೇವ್ ಲೆಂತ್ ಇರುವಂತದ್ದನ್ನು ಅರ್ತ್ ಅಟ್ಮಾಸ್ಫಿಯರ್ ಅಬ್ಸಾರ್ಬ್ ಮಾಡ್ಬಿಡ್ತದೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ UVB ರೇಡಿಯೇಷನ್ ಬಹಳ ಡೇಂಜರ್ ಇದೆ. ಇದನ್ನ ಫಿಲ್ಟರ್ ಮಾಡುವಂತ ಓಜೋನ್ ಅನ್ನ ಡಿಪ್ಲೀಟ್ ಮಾಡ್ಬಿಡ್ತಾ ಇದೆ. ಯೂಸ್ ಆಫ್ CFC, ಫ್ಲೂರೋಕಾರ್ಬನ್ ಅಂತ ಏನು ಕರಿತೇವೆ. ಈ ರೆಫ್ರಿಜರೆಂಟ್ಸ್ ಏನಿದೆ, ನಾವು ಏರ್ ಕೂಲರ್ ಯೂಸ್ ಮಾಡುವಂತ ರೆಫ್ರಿಜರೆಂಟ್ ಇರ್ಬೋದು, ರೆಫ್ರಿಜರೇಟರ್ಸ್ ಅಲ್ಲಿ ಯೂಸ್ ಮಾಡುವಂತದ್ದು. ಈಗ ನಾವು ಈಗೇನು ಪ್ರೆಸ್ ಮಾಡಿದ್ರೆ ಬಹಳ ಫೋರ್ಸ್ ಅಲ್ಲಿ ಹೊರಗಡೆ ಹೋಗ್ತದೆ, ಸ್ಪ್ರೇ ಆಗ್ತದೆ. ಸ್ಪ್ರೇಯರ್, ಸೆಂಟ್ ಬಾಟಲ್ ಅಲ್ಲಿ ಯೂಸ್ ಮಾಡುವಂತದ್ದು, ಅಥವಾ ಫೈರ್ ಎಕ್ಸ್ಟಿಂಗ್ವಿಶ್ ಅಲ್ಲಿ ಯೂಸ್ ಮಾಡುವಂತದ್ದು ರೆಫ್ರಿಜರೆಂಟ್ಸ್ ಅಂತ ಹೇಳಿ ಕರಿತೇವೆ. ಈ ರೆಫ್ರಿಜರೆಂಟ್ಸ್ ಅಲ್ಲಿ ಇರುವಂತ ಒಂದು ಕೆಮಿಕಲ್ CFC ಅಂತ ಹೇಳಿ ಕರಿತೇವೆ, ಕ್ಲೋರೋಫ್ಲೂರೋಕಾರ್ಬನ್. ಈ ಕ್ಲೋರೋಫ್ಲೂರೋಕಾರ್ಬನ್ ದೊಡ್ಡ ಪ್ರಮಾಣದಲ್ಲಿ ಡಿಗ್ರೇಡ್ ಮಾಡ್ತದೆ, ಓಜೋನ್ ಅನ್ನ ಡಿಪ್ಲೇಟ್ ಮಾಡ್ತದೆ. ಇಟ್ ಎಸ್ಕೇಪ್ಸ್ ಫ್ರಮ್ ಅರ್ತ್ ಅಟ್ಮಾಸ್ಫಿಯರ್ ಎಸ್ಕೇಪ್ ಆಗ್ಬಿಟ್ಟು ಹೈಯರ್ ಸ್ಟ್ಯಾಟೋಸ್ಫಿಯರ್ ಗೆ ಹೋಗ್ಬಿಡ್ತದೆ CFC. ಸೊ CFC ಎಸ್ಕೇಪ್ಡ್ ಫ್ರಮ್ ದಿಸ್ ರೆಫ್ರಿಜರೆಂಟ್ಸ್ ದಟ್ ರೀಚಸ್ ದ ಓಜೋನ್ ಲೇಯರ್ ನ ರೀಚ್ ಮಾಡ್ತದೆ. ವೇರ್ ದ ಕ್ಲೋರೈಡ್ ಆಟಮ್ Cl ಏನಾಗ್ತದೆ, ದಟ್ ಆಕ್ಟ್ ವಿತ್ ದ O3 ಜೊತೆ ಆಕ್ಟ್ ಮಾಡ್ತದೆ. ಇಟ್ ಕನ್ವರ್ಟ್ ದ O3 ಇಂಟು ಮಾಲಿಕ್ಯುಲರ್ ಆಕ್ಸಿಜನ್ ಆಗಿ ಕನ್ವರ್ಷನ್ ಮಾಡ್ತದೆ. ಇಟ್ ಆಕ್ಟ್ ಎಸ್ ಎ catalyst. ದಿ ಕ್ಲೋರೈಡ್ ಆಟಮ್ ಆಕ್ಟ್ ಎಸ್ ಎ catalyst ಟು ಕನ್ವರ್ಟ್ ದ ಓಜೋನ್ ಇಂಟು ಮಾಲಿಕ್ಯುಲರ್ ಆಕ್ಸಿಜನ್. ಬಟ್ ಇಟ್ ಈಸ್ ಸೈಕಲ್ಡ್ ಬ್ಯಾಕ್. ಮತ್ತೆ ಸೂರ್ಯನ ಕಿರಣ ಸಿಕ್ಕಾಗ ಇದು O3 ಆಗ್ತದೆ. ಆದ್ರೆ ಕ್ಲೋರೈಡ್ ಯೂಸ್ ಆಗೋದಿಲ್ಲ, ವಾಪಸ್ ಸಿಗ್ತಾ ಇದೆ, ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಕೆಟಲಿಸ್ಟ್ ಆಗಿ ಅದರಲ್ಲಿ ಯೂಸ್ ಆಗೋದಿಲ್ಲ ರಿಯಾಕ್ಷನ್.
ಮತ್ತೆ ಮತ್ತೆ O3 ಅನ್ನ O2 ಆಗಿ ಕನ್ವರ್ಷನ್ ಮಾಡ್ತಾ ಇದೆ, ಓಜೋನ್ ಅನ್ನ ತಿನ್ನು ಮಾಡ್ತಾ ಹೋಗ್ತದೆ. ಯಾವಾಗ ಓಜೋನ್ ತಿನ್ನು ಆಗ್ತದೆ, ಸೂರ್ಯನಿಂದ ಬರುವಂತ UV ರೇಡಿಯೇಷನ್, ಎಸ್ಪೆಷಲಿ UVB ರೇಡಿಯೇಷನ್ ಬಂದ್ಬಿಟ್ಟು ಏಜಿಂಗ್ ಆಫ್ ಸ್ಕಿನ್ ಏಜ್ ಅನ್ನ ಜಾಸ್ತಿ ಮಾಡ್ಬಿಡ್ತದೆ, ರಿಂಕಲ್ ಸ್ಕಿನ್ ಅನ್ನ ಕ್ರಿಯೇಟ್ ಮಾಡ್ತದೆ, ಕ್ಯಾಟರಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತದೆ, ಸ್ನೋ ಬ್ಲೈಂಡ್ನೆಸ್ ಅನ್ನ, ಸ್ಕಿನ್ ಕ್ಯಾನ್ಸರ್ ನ, ಮೈಕ್ರೋ ಆರ್ಗಿಸಮ್ ಅಂತೂ ಕೊಂದೇ ಬಿಡ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡ್ತದೆ. ಯು ಹ್ಯಾವ್ ಟು ಬ್ಯಾನ್ ದಿಸ್ CFC. CFC should be banned. So all nations of the world they called the Montreal Protocol. ಒಂದು ಕೆನಡಾದಲ್ಲಿ ಒಂದು ಸಭೆ ಮಾಡ್ತಾರೆ ಮಾನಿಟ್ರಿಯಲ್ಲಿ, 1987 ಅಲ್ಲಿ 89 ಅಲ್ಲಿ ಅಪ್ಲೈ ಆಗ್ತದೆ. CFC ಯೂಸ್ ಅನ್ನ ಕಡಿಮೆ ಮಾಡಬೇಕು ಎಲ್ಲ ದೇಶಗಳು. ಒಂದು ರೋಡ್ ಮ್ಯಾಪ್ ಅನ್ನ, ಗೈಡ್ ಲೈನ್ಸ್ ಅನ್ನ ಕೊಡ್ತದೆ ಮುಂದಿರೋ ದೇಶ, ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ಗೆ. ಇದರ ಮೂಲಕ ಈ CFC ಯೂಸ್ ಅನ್ನ ಕಡಿಮೆ ಮಾಡ್ತಾ ಬರ್ತಾರೆ. ಈಗ ಆಲ್ರೆಡಿ ರೆಡ್ಯೂಸ್ ಮಾಡಿದ್ದಾರೆ. ಇನ್ ಫ್ಯೂಚರ್ ಇಟ್ ಶುಡ್ ಬಿ ಟೋಟಲಿ ರೆಡ್ಯೂಸ್. ಫ್ಯೂಚರ್ಲಿ ಇದನ್ನ ಕಂಪ್ಲೀಟ್ ಆಗಿ ರೆಡ್ಯೂಸ್ ಮಾಡ್ತೇವೆ. ಲಾಸ್ಟ್ at the end of the chapter, not only this the solid waste or the other things that erode the natural environment. So degradation by improper resource utilization and maintenance, that causes main problem. Soil erosion and desertification is because of improper resource utilization and maintenance. It is not only this one, the soil erosion, desertification, you can see the waterlogging and also salinity, deforestation, that causes much damage to the environment. ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡ್ತಾ ಇದೆ ಎನ್ವಿರಾನ್ಮೆಂಟಿಗೆ. ಏನು ಅಂತ ಹೇಳಿ ನೋಡುವ. ಲಾಸ್ಟ್ ಒಂದು 5 minutes ಮುಗಿಸ್ಬಿಡ್ತೇನೆ, ಇಲ್ಲಿ ಈ ಚಾಪ್ಟರ್ ಕಂಪ್ಲೀಟ್ ಆಗ್ಬಿಡ್ತದೆ. ಇಲ್ಲಿ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಯೂಸ್ ಮಾಡುವಂತ ಇರಿಗೇಷನ್ ಇರ್ಬೋದು. ಪ್ರಾಪರ್ ಇರಿಗೇಷನ್ ಮಾಡಿದ್ರೆ ವಾಟರ್ ಲಾಕ್ಡ್ ಕಂಡೀಷನ್ ಕ್ರಿಯೇಟ್ ಆಗ್ತದೆ. ಸಾಯಿಲ್ ಇರೋಷನ್, ನ್ಯಾಚುರಲ್ ಆಗಿ ಕೂಡ ವಿಂಡ್ ಮತ್ತೆ ವಾಟರ್ ಸಾಯಿಲ್ ಇರೋಡ್ ಮಾಡ್ತದೆ. ಆದ್ರೆ ಇಂಪ್ರಾಪರ್ ಇರಿಗೇಷನ್ ಕೂಡ ಸಾಯಿಲ್ ಇರೋಷನ್ ಕ್ರಿಯೇಟ್ ಮಾಡ್ತದೆ. ಏನು ಸಾಯಿಲ್ ಇರೋಷನ್ ಅಂದ್ರೆ, ರಿಮೂವಲ್ ಆಫ್ ಫರ್ಟೈಲ್ ಟಾಪ್ ಸಾಯಿಲ್ ಇಸ್ ಕಾಲ್ಡ್ ಸಾಯಿಲ್ ಇರೋಷನ್. ಫರ್ಟೈಲ್ ಟಾಪ್ ಸಾಯಿಲ್ ರಿಮೂವ್ ಮಾಡುವಂಥದ್ದು ವಿತ್ ಇಂಪ್ರಾಪರ್ ಇರಿಗೇಷನ್ ಮೂಲಕ. ಇಲ್ಲಿ ಟಾಪ್ ಸಾಯಿಲ್ ಹೊರಗಡೆ ಹೋಗ್ಬಿಡುತ್ತೆ, ಫರ್ಟೈಲ್ ಟಾಪ್ ಸಾಯಿಲ್. ಯಾವಾಗ ಫರ್ಟೈಲ್ ಟಾಪ್ ಸಾಯಿಲ್ ಹೊರಗಡೆ ಹೋಗ್ತದೋ, ಲೀಚ್ ಆಗಿ ಹೋಗ್ಬಿಡ್ತದೋ, ದಟ್ ಲೀಡ್ಸ್ ಟು ಡೆಸರ್ಟಿಫಿಕೇಶನ್. ಯಾಕೆ ಡೆಸರ್ಟಿಫಿಕೇಶನ್ ಆಗ್ತದೆ? ಅಲ್ಲಿ ಪ್ಲಾಂಟ್ ಯಾವುದು ಫರ್ಟೈಲ್ ಲ್ಯಾಂಡ್ ಇಲ್ಲ, ಸರ್ಫೇಸ್ ಇಲ್ಲ ಅಂತಂದ್ರೆ ಯಾವ ಪ್ಲಾಂಟು, ಯಾವ ಗ್ರಾಸಸ್ ಹುಟ್ಟೋದಿಲ್ಲ. ವಾಟರ್ ಲಾಗಿಂಗ್ ಕಂಡೀಷನ್ ಇದ್ದಾಗ ಜವಳು ಕ್ರಿಯೇಟ್ ಆದಾಗ ಆಕ್ಸಿಜನ್ ಡಿಫಿಷಿಯನ್ಸಿ ಕೂಡ ಆಗ್ತದೆ. ದಟ್ ಈಸ್ ಕನ್ವರ್ಟೆಡ್ ಟು ಡೆಸರ್ಟ್ ಬಿಕಾಸ್ ದೇರ್ ಇಸ್ ನೋ growth of plant or maybe even grasses. Not only this, human activities like over cultivation, unrestricted grazing, deforestation and poor irrigation practice all results in arid patches of land. ದೊಡ್ಡ ಬೇರನ್ ಲ್ಯಾಂಡ್ ಅನ್ನ, ಖಾಲಿ ಭೂಮಿಯನ್ನ ನೋಡ್ತೇವೆ. ದೊಡ್ಡ ಭೂಮಿ ಖಾಲಿ ಆಗ್ಬಿಡ್ತದೆ ಇಲ್ಲಿ ಈಗ ಇರಿಗೇಷನ್ ಮಾಡೋದ್ರಿಂದ. ಓವರ್ ಗ್ರೇಜಿಂಗ್, ದನಕರುಗಳು ಜಾಸ್ತಿ ಮೇಯ್ಬಿಟ್ಟು ಗಿಡ ಹುಟ್ಟೋಕೆ ಕೊಡೋದಿಲ್ಲ, ಫಾರೆಸ್ಟ್ ಆಗಕ್ಕೆ. ಡಿಫಾರೆಸ್ಟೇಷನ್ ಮಾಡ್ತಾ ಹೋಗ್ತಾನೆ ಮನುಷ್ಯ. ದೊಡ್ಡ ಟಿಂಬರ್ ಟ್ರೀಸ್ ಅನ್ನ ಕಡಿತಾ ಹೋಗುವಂಥದ್ದು, ಯಾಕಂದ್ರೆ ಸಾವಿರಾರು ವರ್ಷದಿಂದ ಅದು ಬೆಳ್ಕೊಂಡು ನಿಂತಿದೆ. ಪೂರ್ ಇರಿಗೇಷನ್, ಸರಿಯಾಗಿ ಇಂಪ್ರಾಪರ್ ಇರಿಗೇಷನ್ ಮಾಡೋದ್ರಿಂದ ಪ್ಲಾಂಟ್ ಗ್ರೋತ್ ಆಗೋದಿಲ್ಲ. ಅಂಡ್ ಓವರ್ ಕಲ್ಟಿವೇಶನ್, ಜಾಸ್ತಿ ಯೂಸ್ ಮಾಡೋದ್ರಿಂದ ಫರ್ಟಿಲಿಟಿ ಲಾಸ್ ಆಗ್ಬಿಡ್ತದೆ. ಸೊ ಆಲ್ ದೀಸ್ ಲೀಡ್ಸ್ ಟು ಡೆಸರ್ಟಿಫಿಕೇಶನ್. ದೊಡ್ಡ ಪ್ರಮಾಣದಲ್ಲಿ ಬೇರನ್ ಲ್ಯಾಂಡ್ ಅನ್ನ, ಖಾಲಿ ಜಾಗವನ್ನು ನೋಡ್ತೇವೆ. ಇಲ್ಲಿ ಖಾಲಿ ಜಾಗ, ಎಲ್ಲ ಪ್ಲಾಂಟ್ಗಳು ಹೋಗ್ಬಿಡ್ತದೆ. ದೊಡ್ಡ ಪ್ರಮಾಣದಲ್ಲಿ ಪ್ಲಾಂಟ್ ಡಿಸ್ಟ್ರಾಯ್ ಆಗೋದನ್ನ ನೋಡ್ತೇವೆ. ಸೊ ದಿಸ್ ಬೇರನ್ ಏರಿಯಾ ದಟ್ ಲೀಚಸ್ ದ ಟಾಪ್ ಸಾಯಿಲ್, ದಿ ಫರ್ಟೈಲ್ ಟಾಪ್ ಸಾಯಿಲ್. ಯಾವಾಗ ಪ್ಲಾಂಟ್ ಇಲ್ಲದೆ ಖಾಲಿ ಆಯ್ತು ಭೂಮಿ, ಫರ್ಟೈಲ್ ಟಾಪ್ ಸಾಯಿಲ್ ಲೀಚ್ ಆಗ್ಬಿಡ್ತದೆ. ಅಲ್ಲಿ ಡೆಸರ್ಟ್ ಆಗಿ ಕನ್ವರ್ಷನ್ ಆಗ್ತದೆ. ಡೆಸರ್ಟ್ ಇಸ್ ಕ್ರಿಯೇಟೆಡ್. ಸೊ ಡೆಸರ್ಟಿಫಿಕೇಶನ್ ಇಸ್ ಎ ಮೇಜರ್ ಪ್ರಾಬ್ಲಮ್, ಬಹಳ ಪ್ರಾಬ್ಲಮ್. ಈಗ ಇದನ್ನ ಹೇಗೆ ನಾವು ರೀಸ್ಟೋರ್ ಮಾಡೋದು ಪ್ಲಾಂಟ್ ಅನ್ನ? ಡಿಫಾರೆಸ್ಟೇಷನ್. ಈಗ ಡಿಫಾರೆಸ್ಟೇಷನ್ ಆಗ್ತಾ ಈಗ ಟಿಂಬರ್ ಟ್ರೀ ಅನ್ನ ಕಡಿತಾ ಹೋಗ್ತಾರೆ. ಡಿಫಾರೆಸ್ಟೇಷನ್. ದೊಡ್ಡ ಪ್ರಮಾಣದಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಏನ್ ಮಾಡ್ತದೆ, ಜಂಕ್ ಕಲ್ಟಿವೇಶನ್ ಅಂತ ಹೇಳಿ ಕರಿತೇವೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಟ್ರಾಪಿಕಲ್ ರೀಜನ್ 40% ಫಾರೆಸ್ಟ್ ಡಿಸ್ಟ್ರಾಯ್ ಆಗ್ತಾ ಇದೆ. ಟೆಂಪರೇಟ್ ರೀಜನ್ ಬರೀ 1% ಹೋದ್ರೆ, ಈ ಭೂಮಧ್ಯ ರೇಖೆ ಅಂತ ಏನ್ ಕರಿತೇವೆ, ಇಲ್ಲಿ 40% ಲಾಸ್ ಆಗ್ತಾ ಇದೆ. ಗವರ್ಮೆಂಟ್ ಆಫ್ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ 1988 ಅಲ್ಲಿ ಏನ್ ಗೈಡ್ ಲೈನ್ಸ್ ಕೊಡ್ತಾ ಇದೆ ಅಂದ್ರೆ, ಮಿನಿಮಮ್ 33% ಆದ್ರೂ ಫಾರೆಸ್ಟ್ ಇರಬೇಕು ಈ ಪ್ಲೇನ್ ಅಲ್ಲಿ. 67% ಗುಡ್ಡುಗಾಡುಗಳಲ್ಲಿ, ಹಿಲ್ಸ್ ಅಲ್ಲಿ ಇರ್ಬೇಕಂತ ಹೇಳಿ ಒಂದು ಗೈಡ್ ಲೈನ್ಸ್ ಕೊಡ್ತದೆ. ಆದ್ರೆ ಕಳೆದ 30 ವರ್ಷದಿಂದ 30% ಇರುವಂತ ಈ ಫಾರೆಸ್ಟ್ ಲ್ಯಾಂಡ್ 21.54% ಶಿಂಕ್ ಆಗಿದೆ. ಅಲ್ಲಿ ಅಷ್ಟು ಕಡಿಮೆ ಆಗಿದೆ. ಇದನ್ನ ರೀಜನರೇಟ್ ಮಾಡ್ಬೇಕಾಗಿದೆ. ಇನ್ನೂ ಬಹಳ ಡೇಂಜರ್ ಆಕ್ಟಿವಿಟಿ ಅಂದ್ರೆ
ಜಮ್ ಕಲ್ಟಿವೇಶನ್ ಅಂತ ಹೇಳಿ ಕರಿತೇವೆ. ಈ ನಾರ್ತ್ ಈಸ್ಟರ್ನ್ ಸೈಡ್ ಏನೋ ಮಾಡ್ತದೆ, ಉತ್ತರ ಭಾರತ ಪೂರ್ವೋತ್ತರ ರಾಜ್ಯ, ಈಶಾನ್ಯ ರಾಜ್ಯ ಅಂತ ಹೇಳಿ ಕರಿತೇವೆ. ಇಲ್ಲಿ ನೋಡ್ಬೋದು ನೀವು ಈಶಾನ್ಯ ರಾಜ್ಯ ಅಂತ ಹೇಳಿ ಜಮ್ ಕಲ್ಟಿವೇಶನ್ ಪ್ರಾಕ್ಟೀಸ್ ಇದೆ. ಜಮ್ ಕಲ್ಟಿವೇಶನ್ ಹೇಳಿ ಕರಿತೇವೆ. ಈ ಜಮ್ ಕಲ್ಟಿವೇಶನ್ ಏನ್ ಮಾಡ್ತಾರೆ, ಇಲ್ಲಿರುವಂತಹ ಟ್ರೈಬಲ್ ಪೀಪಲ್ ಏನ್ ಮಾಡ್ತಾರೆ, ದೊಡ್ಡ ದೊಡ್ಡ ಏರಿಯಾವನ್ನ, ಫಾರೆಸ್ಟ್ ಏರಿಯಾನ ಬರ್ನ್ ಮಾಡ್ಬಿಡ್ತಾರೆ. ಆ ಟಿಂಬರ್ ಟ್ರೀಯನ್ನ ಕಡಿದು ಬಿಟ್ಟು ಅಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮಾಡ್ತಾರೆ. ಕತ್ತರಿಸಿರುವಂತಹ ಆಶಸ್, ಬರ್ನ್ ಆಶ್ ಏನಿದೆ, ಸುಟ್ಟು ಮಣ್ಣು, ಅದರಲ್ಲಿ ಫರ್ಟೈಲ್ ಸಾಯಿಲ್, ಆರ್ಗ್ಯಾನಿಕ್ ರಿಚ್ ಸಾಯಿಲ್ ನೋಡ್ತೇವೆ, ಅಲ್ಲಿ ಕಲ್ಟಿವೇಶನ್ ಮಾಡ್ತಾರೆ. ಕಲ್ಟಿವೇಶನ್ ಮಾಡಿ 2-3 ವರ್ಷ ಮಾಡಿ ಅದನ್ನ ಬಿಟ್ಟು ಹೊಸ ಜಾಗಕ್ಕೆ ಹೋಗ್ತಾರೆ. ಉದ್ಗಾಡು ಜನಾಂಗ, ಅಲೆಮಾರಿ ಜನಾಂಗ ಇವತ್ತು ಕೂಡ ಮಾಡ್ತಾ ಇದ್ದಾರೆ, ಪ್ರಾಕ್ಟೀಸ್ ಅಲ್ಲಿ ಇದೆ. ದೊಡ್ಡ ಪ್ರಮಾಣದ ಫಾರೆಸ್ಟ್ ಲ್ಯಾಂಡ್ ಅನ್ನ ಡಿಸ್ಟರ್ಬ್ ಮಾಡಿಬಿಟ್ಟು ಹೊಸ ಜಾಗಕ್ಕೆ ಹೋಗ್ತಾರೆ, ಅಲ್ಲೆಲ್ಲ ಮತ್ತೆ ಡಿಸ್ಟರ್ಬ್ ಮಾಡ್ತಾರೆ. ಈ ತರ ಇಡೀ ಫಾರೆಸ್ಟ್ ಲ್ಯಾಂಡ್ ಏನಿದೆ ಖಾಲಿ ಆಗ್ತಾ ಬಂದಿದೆ. ಈ ಜಮ್ ಕಲ್ಟಿವೇಶನ್ ಪ್ರಾಕ್ಟೀಸ್ ನ್ಯಾಚುರಲ್ ಆಗಿ ಹಾಗೆ ಬಿಟ್ಟು ಒಂದು 20 ವರ್ಷ 50 ವರ್ಷ ಬಿಟ್ಟು ಮತ್ತೆ ಆ ಜಾಗದಲ್ಲಿ ಮಾಡಿದ್ರೆ ಫಾರೆಸ್ಟ್ ರೀಜನರೇಟ್ ಆಗ್ತದೆ. ಆದ್ರೆ ಈಗ ಓವರ್ ಪಾಪ್ಯುಲೇಷನ್ ಆಗಿದ್ದಕ್ಕೆ, ಪದೇ ಕಲ್ಟಿವೇಶನ್ ಆಗಿದ್ದಕ್ಕೆ ರೀಜನರೇಟ್ ಆಗುವಷ್ಟು ಟೈಮ್ ಕೊಡ್ತಾ ಇಲ್ಲ. ದೊಡ್ಡ ಮಳೆ ಹೋಯ್ದಾಗ ಟಾಪ್ ಸಾಯಿಲ್ ಇರೋಡ್ ಆಗ್ಬಿಡ್ತದೆ, ಲೀಚ್ ಆಗಿ ವಾಶ್ ಆಗ್ಬಿಡ್ತದೆ, ಇಡೀ ಡೆಸರ್ಟ್ ಆಗಿ ಕನ್ವರ್ಷನ್ ಆಗ್ತದೆ. ಕೆಲವು ವರ್ಷದಲ್ಲಿ ಡೆಸರ್ಟ್ ಆಗಿ ಕನ್ವರ್ಷನ್ ಆಗ್ತದೆ. ದಟ್ ಈಸ್ ದ ಮೇನ್ ಥ್ರೀಟ್. ಇದನ್ನ ಉಳಿಸ್ಕೋಬೇಕು, ನಾವು ರೀಫಾರೆಸ್ಟೇಷನ್ ಮಾಡ್ಲೇಬೇಕು. ಇದನ್ನ ರೀಫಾರೆಸ್ಟೇಷನ್ ಮಾಡಬೇಕು. ಪೀಪಲ್ ಪಾರ್ಟಿಸಿಪೇಷನ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಒಂದು ಕೇಸ್ ಸ್ಟಡಿಯನ್ನು ತಗೊಳ್ತೇವೆ, ಪೀಪಲ್ ಪಾರ್ಟಿಸಿಪೇಷನ್ ಇನ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂತೇಳಿ. 1731 ಅಲ್ಲಿ ಜೋಧ್ಪುರ್ ರಾಜಸ್ಥಾನದಲ್ಲಿ ಏನಾಗ್ತದೆ, ಬಿಷ್ನಾಯ್ ಅಂತ ಹೇಳಿ ಒಂದು ಟ್ರೈಬಲ್ ಪೀಪಲ್ಸ್ ಏನಿದೆ ಫಾರೆಸ್ಟ್ ಅಲ್ಲಿ ಬದುಕ್ತಾರೆ. ಅವರು ಅಲ್ಲಿರುವಂತ ಗುಡ್ಡಗಾಡಿ ಜನಾಂಗ, ಅಲ್ಲಿರುವಂತ ಜೇನನ್ನ, ಟಿಂಬರ್ನ, ಕಟ್ಟಿಗೆಯನ್ನ ಮಾರ್ಕೊಂಡು, ಅಥವಾ ಅಲ್ಲಿರುವಂತ ಹಣ್ಣು ಹಂಪಲುಗಳನ್ನ ಮಾರ್ಕೊಂಡು ಅದ್ರ ಜೊತೆ ಜೀವನ ನಡೆಸ್ತಾರೆ. ಬಹಳ ವರ್ಷ ಹಿಂದೆ 1731 ಜೋಧ್ಪುರ್ ರಾಜ ಏನ್ ಮಾಡ್ತಾನೆ, ಅವನೊಂದು ಅರಮನೆ ಕಟ್ಟಬೇಕಂತ ಹೇಳಿ ಅವನ ಮಿನಿಸ್ಟರ್ನ ಕರೆದ್ಬಿಟ್ಟು ಟಿಂಬರ್ನ, ದೊಡ್ಡ ಟಿಂಬರ್ನ ಆ ಫಾರೆಸ್ಟ್ ಇಂದ, ಬಿಷ್ಣೋಯಿ ಜನಾಂಗ ಏನಿದೆ ಆ ಫಾರೆಸ್ಟ್ ಇಂದ ದೊಡ್ಡ ಟಿಂಬರ್ನ ತಗೊಳ್ಳಿಕ್ಕೆ ಕಳಿಸ್ತಾನೆ. ಯಾಕಂದ್ರೆ ಪ್ಯಾಲೇಸ್ ಅನ್ನ, ಅರಮನೆ ಕಟ್ಟಬೇಕಾಗಿದೆ. ಈ ಮಿನಿಸ್ಟರ್ ಏನ್ ಮಾಡ್ತಾರೆ, ಅಲ್ಲಿರುವಂತ ಸೈನಿಕರನ್ನ ತಗೊಂಡ್ ಬಂದು ಕೊಡ್ಲಿಯನ್ನ ಹಾಕ್ತಾರೆ ಇದನ್ನ ಕಡಿಲಿಕ್ಕೆ. ಆದ್ರೆ ಅದು ಕೊಡೋದಿಲ್ಲ, ಅಲ್ಲಿ ಜನಾಂಗ ಕೊಡೋದಿಲ್ಲ. ವೈಷ್ಣೋದೇವಿ ಅಂತ ಹೇಳಿ ಒಬ್ಬ ಮಹಿಳೆ, ನೀವು ಕಡಿಯೋದಿದ್ರೆ ನನ್ನನ್ನ ಕಡೀರಿ ಅಂತ ಹೇಳಿ ತಬ್ಬ ಹಾಕೊಳ್ತಾರೆ, ಆ ಮರಕ್ಕೆ ಅಪ್ಪ ಹಾಕೊಳ್ತಾನೆ ಅವಳು, ಅಮೃತಾದೇವಿ ಅಂತೇಳಿ ಎಕ್ಸ್ಟ್ರೀಮ್ ಕರೇಜ್ ಅನ್ನ ತೋರಿಸ್ತಾರೆ. ಎಕ್ಸ್ಟ್ರೀಮ್ ಕರೇಜ್ ತೋಗಿ ಫಸ್ಟ್ ನನ್ನ ಕತ್ತರಿಸಿ, ಈ ಮರವನ್ನ ಕತ್ತರಿಸಿ ಅಂತ ಹೇಳಿ ಆ ಸೈನಿಕರಿಗೆ ಹೇಳ್ತಾರೆ. ಆದ್ರೂ ಕೂಡ ಕನಿಕರ ಬರಲಿಲ್ಲ. ಅದ್ರ ಜೊತೆಗೆ ಅಮೃತಾದೇವಿ ಏನಿದ್ದಾರೆ ಅವ್ರ ಜೊತೆಗೆ ಅವ್ರ 3 ಜನ ತಂಗಿಯರು ಕೂಡ ಸೇರ್ಕೊಳ್ತಾರೆ. ಸಾಕಷ್ಟು ಫಾಲೋವರ್ಸ್ ಬರ್ತಾರೆ. ಇಲ್ಲ, ನಾವು ಮರ ಕಡಿಯಕ್ ಕೊಡೋದಿಲ್ಲ, ಪ್ರತಿಯೊಬ್ರು ಮರವನ್ನ ಹಗ್ಗ ಮಾಡ್ತಾರೆ, ಅಪ್ಪ ಹಾಕೊಳ್ತಾರೆ. ಆದ್ರೆ ಕೇಳೋದಿಲ್ಲ, ರಾಜನ ಆರ್ಡ್ರು. ಆ ಅಮೃತಾದೇವಿಯನ್ನ ಕತ್ತರಿಸ್ಬಿಡ್ತಾರೆ. ಆ ಮರದ ಜೊತೆಯಲ್ಲಿ ಅಮೃತಾದೇವಿಯನ್ನ ಕತ್ತರಿಸ್ಬಿಡ್ತಾರೆ. ಅದ್ರ ಜೊತೆ ಅವರ 3 ಜನ ಸಿಸ್ಟರ್ಸ್ ಏನಿದ್ದಾರೆ ಅವ್ರನ್ನೂ ಕತ್ತರಿಸ್ಬಿಡ್ತಾರೆ. ಕತ್ತರಿಸಿ ಆ ಟಿಂಬರ್ನ ತಗೊಂಡು ಹೋಗ್ತಾರೆ. ಅವರ ಏನು ಸ್ಯಾಕ್ರಿಫೈಸ್ ಇದೆ, ಆ ನೇಚರ್ ಜೊತೆ ರಿಲೇಷನ್ ನಿಜವಾಗ್ಲೂ ಮಾರ್ಮಿಕವಾಗಿರುವಂತದ್ದು. ಅದ್ರ ಜೊತೆಯಲ್ಲಿ 100 ಜನ ಬೆಸ್ನಾಯಿ ಪೀಪಲ್ಸ್ ಅನ್ನ ಕೊಂದು ಬಿಡ್ತಾರೆ. ಅದ್ರ ಜೊತೆ 1974 ಅಲ್ಲಿ ನಾವು ಈ ಏನು ಹಿಮಾಲಯ ರೀಜನ್ ಏನಿದೆ, ಹಿಮಾಲಯ ರೀಜನ್ ಇದೇ ರೀತಿ ಒಂದು ಘಟನೆ ನಡೀತದೆ. ಚಿಪಿಕೋ ಮೂವ್ಮೆಂಟ್ ಅಂತ ಹೇಳಿ, ಗರ್ವಾಲ್ ಆಫ್ ಹಿಮಾಲಯಸ್ 1974 ಅಲ್ಲಿ ಹೀಗೆ ಮರಗಳನ್ನ ಅಪ್ಪ ಹಾಕೊಡ್ತಾರೆ, ಕಡಿಯಕ್ ಕೊಡೋದಿಲ್ಲ. ಅಲ್ಲಿ ಬಂದಿರುವಂತ ಕಾಂಟ್ರಾಕ್ಟರ್ಗೆ ನಾವು ಮರ ಕಡಿಯಕ್ ಕೊಡೋದಿಲ್ಲ ಅಂತ ಹೇಳ್ತಾರೆ, ನಮ್ಮನ್ನ ಕಡೀರಿ ಅಂತ ಹೇಳಿ ಹೇಳ್ತಾರೆ. ಇಂಥ ತ್ಯಾಗಗಳನ್ನ ಮಾಡಿರುವಂತ ಜನರು ಕಾಣಿಸ್ತಾರೆ. ಜನರೇ ಅಕಸ್ಮಾತ್ ಪರಿಸರನ ಉಳಿಸ್ಲಿಕ್ಕೆ ಮುಂದಾದ್ರೆ ಇದನ್ನ ಉಳಿಸ್ಬೋದು. ಚಿಪಿಕೋ ಮೂವ್ಮೆಂಟ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಅಪಿಕೋ ಮೂವ್ಮೆಂಟ್ ಅಂತ ಹೇಳಿ ಗೇಸಪ್ಪ ಟೇಲ್ ರೇಸ್ ಏನ್ ನಡೀತದೆ ಶರಾವತಿ ನೀರಲ್ಲಿ, ಅದನ್ನ ಮರ ಕಡಿಯಕ್ ಕೊಡದೆ ಒಂದು ದೊಡ್ಡ ಮೂವ್ಮೆಂಟ್ ಕೂಡ ನಡೀತದೆ ಇಲ್ಲಿ. ಈ ತರ ಆಕ್ಟಿವಿಟಿಯನ್ನು ನೋಡಿದಾಗ ಗವರ್ಮೆಂಟ್ ಏನ್ ಮಾಡ್ತದೆ, ಒಂದು ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ತಗೊಂಡ್ಬರ್ತದೆ. ಚಿಪಿಕೋ ಮೂವ್ಮೆಂಟ್ ಆದ್ಮೇಲೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ 1980 ತರುವಂತದ್ದು, ಇಂಟ್ರೊಡ್ಯೂಸ್ ಮಾಡುವಂತದ್ದು, ಪೀಪಲ್ ಪಾರ್ಟಿಸಿಪೇಷನ್ ನ ಇನ್ವಾಲ್ವ್ ಮಾಡ್ತದೆ. ಇನ್ವಾಲ್ವ್ ಮಾಡ್ಕೊಂಡು ಫಾರೆಸ್ಟ್ ಅನ್ನ ಡೆವಲಪ್ ಮಾಡ್ತದೆ. ಲೋಕಲ್ ಪೀಪಲ್ ಏನಾಗಿದ್ದಾರೆ, ದೇ ಆರ್ ಹ್ಯಾವಿಂಗ್ ದ ವೆರಿ ಕ್ಲೋಸ್ ರಿಲೇಷನ್ ವಿತ್ ದೇರ್ ಎನ್ವೈರನ್ಮೆಂಟ್ ಅಂಡ್ ಪ್ರೊಟೆಕ್ಟಿಂಗ್ ಅಂಡ್ ಮ್ಯಾನೇಜಿಂಗ್ ದ ಫಾರೆಸ್ಟ್. And also the services provided by the forest should be utilized by the local peoples. ಅಲ್ಲಿ ಏನು ಇದು ಮಾಡ್ತದೆ, ಅಲ್ಲಿರುವಂತ ಫ್ರೂಟ್ಸ್ ಇರ್ಬೋದು, ಗಮ್ಸ್ ಇರ್ಬೋದು, ರಬ್ಬರ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅವರು ಕಲೆಕ್ಟ್ ಮಾಡ್ಬೋದು ಅಂತ ಹೇಳಿ ಪರ್ಮಿಷನ್ ಕೊಡ್ತದೆ. ಅವರೇ ಬೆಳೆಸ್ಬೇಕು, ಅವರೇ ಉಳಿಸ್ಬೇಕು. ಲೋಕಲ್ ಕಮ್ಯುನಿಟಿ ಸೋಷಿಯಲ್ ಫಾರೆಸ್ಟ್ರಿ ಅಂತ ಹೇಳಿ ಬರ್ತದೆ.
ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಇನ್ನೂ ಸಾಕಷ್ಟು ಫಾರೆಸ್ಟ್ ಸಿಸ್ಟಮ್ ಅನ್ನ ಕಮ್ಯುನಿಟಿ ಫಾರೆಸ್ಟ್ ಅಂತ ಹೇಳಿ ಬರ್ತದೆ. ಈ ತರ ಡೆವಲಪ್ ಮಾಡಿ ಪರಿಸರವನ್ನ ಉಳಿಸ್ಕೊಳ್ಳಿಕ್ಕೆ ಜನರ ಪಾರ್ಟಿಸಿಪೇಷನ್ ನ ಇನ್ವಾಲ್ವ್ ಮಾಡ್ತದೆ. ಬೈ ದಿಸ್ ವಿ ಆರ್ ಕಮಿಂಗ್ ಟು ದ ಎಂಡ್ ಆಫ್ ದಿಸ್ ಚಾಪ್ಟರ್. ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಏನಾದ್ರು ಇಲ್ಲಿವರೆಗೆ ಬಹಳ ಇಂಪಾರ್ಟೆಂಟ್ ಈ ಕೇಸ್ ಸ್ಟಡಿಯನ್ನ ಕೇಳ್ತಾರೆ ನಿಮ್ಗೆ. ಅಮೃತಾದೇವಿ ಅವಾರ್ಡ್ ಅನ್ನ ಗವರ್ಮೆಂಟ್ ಘೋಷಣೆ ಮಾಡ್ತದೆ. ಅಮೃತ ಬಿಸ್ನಾಯ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅವಾರ್ಡ್ ಅಂತ ಹೇಳಿ. ಯಾರು ಜಾಸ್ತಿ ಕರೇಜ್ ತೋರಿಸ್ತಾರೋ ಪರಿಸರ ಉಳಿಸ್ಕೊಳ್ಳಕ್ಕೆ ಅವರಿಗೆ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತದೆ, ಒಂದು ಅವಾರ್ಡ್ ಅನ್ನ ಕೊಡ್ತದೆ. ಅಮೃತಾದೇವಿ ಬಿಸ್ನಾಯ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅವಾರ್ಡ್ ಅಂತ ಹೇಳಿ. ಅದು ಬಹಳ ಇಂಪಾರ್ಟೆಂಟ್. ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ, ಚಿಪಿಕೋ ಮೂವ್ಮೆಂಟ್ ಬಗ್ಗೆ ನಿಮ್ಗೆ ಕ್ವಶನ್ ಅನ್ನ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಲ್ಲಿ ಕರೆಕ್ಟ್ ಆಗಿ ಎಕ್ಸಾಮಿಗೆ ಬರುವಂತದ್ದು. ಗ್ಲೋಬಲ್ ವಾರ್ಮಿಂಗ್, ಗ್ರೀನ್ ಹೌಸ್ ಇಫೆಕ್ಟ್ ಅನ್ನ ಕೇಳ್ತಾರೆ, ಗ್ಲೋಬಲ್ ವಾರ್ಮಿಂಗ್ ಅನ್ನ ಕೇಳ್ತಾರೆ. ಅದ್ರ ಜೊತೆಯಲ್ಲಿ